ರಕ್ಷಣೆಗಾಗಿ ನಡೀತಿರುವ ವಕೀಲರ ಹೋರಾಟಕ್ಕೆ ಜಯವಾಗಲಿ. ಈಗ ಜುಡಿಷಿಯರಿ ಅದರ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಒಂದು ಮೆಮೊರಂಡಮ್ ಸಬ್ಮಿಟ್ ಮಾಡ್ತಾರೆ. ಅದು ಭಾರಿ ಇಂಪಾರ್ಟೆಂಟು. ಈಕ್ವಲ್ ರೆಪ್ರೆಸೆಂಟೇಷನ್ ಟು ಆಲ್ ಕಮ್ಯುನಿಟೀಸ್ ಅಂತ ಹೇಳ್ತಾರೆ. ಈಕ್ವಲ್ ರೆಪ್ರೆಸೆಂಟೇಷನ್ ಕಮ್ಯುನಿಟಿ ವೈಸ್ ಎಲ್ಲ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್. ಆಡಳಿತ ಅಂದರೆ ಜುಡಿಷಿಯರಿ, ಲೆಜಿಸ್ಲೇಟರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಇರಬೇಕು ಅಂದರು. ಸೊ ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀನಿ. ದಟ್ ಈಸ್ ಇಟ್ಸ್ ನಾಟ್ ಎ ಸೆಮಿನಾರ್ ಆನ್ ದ್ಯಾಟ್. ಸೊ ಈಗ 2018 to 2023 ನೋಡಿ, ಈ ದೇಶದಲ್ಲಿ 25 ಹೈಕೋರ್ಟ್ಸ್ ಇದೆ. ಸೊ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ 1114 ಇರೋರು 860 ಪೋಸ್ಟ್ ಆಕ್ಯುಪೈ ಮಾಡಿದ್ದಾರೆ. ಅಪಾಯಿಂಟ್ಮೆಂಟು 512. ಅದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲ ಕಮ್ಯುನಿಟೀಸ್, ಬ್ಯಾಕ್ವರ್ಡ್ ಕ್ಲಾಸ್, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ 11% ಸಿಕ್ಕಿದೆ. 11% ಫಾರ್ ಎಂಟೈರ್ ಬ್ಯಾಕ್ವರ್ಡ್ ಕ್ಲಾಸ್. ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ 1930 ಸೆನ್ಸಸ್ ಪ್ರಕಾರ 52 ಅಂತಾರೆ. ಈಗ ಸೆನ್ಸಸ್ ಮಾಡಿದರೆ ಡೆಫಿನೆಟ್ಲಿ 65% ಇರುತ್ತೆ. ಸೊ ಪಾಪ್ಯುಲೇಷನ್ ವೈಸ್. ಸೊ 11.2% ಅವ್ರಿಗೆ ಸಿಕ್ಕಿದೆ, ಅಂದರೆ 76 ಪೋಸ್ಟು. ಎಸ್ ಸಿ ಶೆಡ್ಯೂಲ್ಡ್ ಕ್ಯಾಸ್ಟ್ 17% ಪಾಪ್ಯುಲೇಷನ್, 3% ಪೋಸ್ಟಿಂಗ್ ಸಿಗಿದೆ ಹೈಕೋರ್ಟ್ ಜಡ್ಜಸ್. ಆದಿವಾಸಿಸ್ 8%, 1% ಪೋಸ್ಟಿಂಗ್ ಸಿಗಿದೆ, ಬೇರೆ 3 ಮೆಂಬರ್ಸು. ಅಂದರೆ ಉಳಿದಿದ್ದು ಯಾರು? ಬ್ರಾಹ್ಮಣರಿಗೆ 70% ಸಿಗಿದೆ, 70%. ಆ್ಯಂಡ್ ಮೆರ್ಚೆಂಟ್ ಕ್ಲಾಸ್, ರಜಪೂತ್ಸ್ ಉಳಿದಿದ್ದು. ಅಂದರೆ ಜುಡಿಷಿಯರಿ ಈಸ್ ಕಂಟ್ರೋಲ್ಡ್ ಬೈ ದಿ ಒಲಿಗಾರ್ಕಿ ಆಫ್ ಇಂಡಿಯನ್ ಕ್ಯಾಸ್ಟ್ ಹಿರಾರ್ಕಿ. ಬ್ರಾಹ್ಮಣ, ಬನಿಯಾ, ಕ್ಷತ್ರಿಯ ಅವ್ರ ಕೈಯಲ್ಲೇ ಇದೆ. ಸೊ ಎಲ್ಲ ಕಮ್ಯುನಿಟೀಸ್ಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಸಿಕ್ಕಿದ್ದರೆ ಈ ಥರ ಜಡ್ಜ್ಮೆಂಟ್ಗಳು ಬರ್ತಾ ಇಲ್ಲ. ಒಂದು ರಿಪೋರ್ಟಿಂಗು ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂದರೆ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಒಂದು 55, ಈಗ ಮೋದಿ ಅವರ ಕಾಲದಲ್ಲಿ ಒಂದು 53, 107 ಜನ ಜಡ್ಜಸ್ ಅಪಾಯಿಂಟ್ ಆಗಿದ್ದಾರೆ. ನೋಡಿ, ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಜಡ್ಜಸ್ಸು ಬರೀ ಕಡಿಮೆ. ಅಂದರೆ ಅವ್ರ ತೀರ್ಪು, ಯಾವುದೇ ತೀರ್ಪು ಕೊಡಲಿ, ನನ್ನ ಕಡೆ ಆಗಲಿ ನನಗೆ ವಿರೋಧ ಆಗಲಿ, ಸಂವಿಧಾನ ಪ್ರಕಾರ ಜಡ್ಜ್ಮೆಂಟ್ ಕೊಡೋರು ಭಾರಿ ಕಡಿಮೆ ಆಗಿಬಿಟ್ಟಿದ್ದಾರೆ. ಈಗ ಜಡ್ಜ್ಮೆಂಟ್ ಹೆಂಗಾಗುತ್ತಂದ್ರೆ ರಾಮಾಯಣ, ಮಹಾಭಾರತ, ಏಕಲೈವ, ಸಂಭುಗ, ಭಗವದ್ಗೀತಾ, ಸತುರ್ವರ್ಣಿಯಂ ಮಯಾ ಸೃಷ್ಟಂ, ಇದರ ಆಧಾರದ ಮೇಲೆ ತೀರ್ಪುಗಳು ಬರ್ತಾ ಇದೆ. ಈ ಅಯೋಧ್ಯೆ ಜಡ್ಜ್ಮೆಂಟು ಹೆಂಗ್ ಬಂತು? ಸಂವಿಧಾನ ಪ್ರಕಾರ ಬಂದಿಲ್ಲ ಅದು. ಇಟ್ಸ್ ಆಲ್ ಇಫ್ಸ್, ಬಟ್ಸ್, ಡಾಟ್ಸ್. ಸೊ ಈ ಥರ ಜಡ್ಜ್ಮೆಂಟ್ಗಳು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡಕ್ಕೆ ಬಂದಿಲ್ಲ, ಸ್ವಲ್ಪ ಒಂದು ಟಚಿಂಗ್. ನೋಡಿ, ಈಗ ಇರೋ ಪರಿಸ್ಥಿತಿ, ಈಗ ಇದು ಏನು 14 ಸೈಟು ಇದು ಹೇಳ್ತಾರೆ, ಇದು ಏನಾಗ್ತಾ ಇದೆ? ಸಿಸೋಡಿಯಾ, ಕೇಜ್ರಿವಾಲು, ತಮಿಳುನಾಡಲ್ಲಿ ಸೆಂದಿಲ್ ಬಾಲಾಜಿ, ಹೇಮಂತ್ ಸೊರೇನ್, ಇದೆಲ್ಲಾನು ಮ್ಯಾನಿಪ್ಯುಲೇಟೆಡ್, ಮ್ಯಾನುಫ್ಯಾಕ್ಚರ್ಡ್, ಫ್ಯಾಬ್ರಿಕೇಟೆಡ್ ಇನ್ವೆಸ್ಟಿಗೇಷನ್. ಇದು ಏನಾಗುತ್ತೆ ಅಂದರೆ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. ಲಾ ಮೇಕರ್ ಆದ್ರೆ ಲಾ ಕೀಪರು ಇಂಥ ಕೆಲಸಗಳು ಮಾಡ್ತಾರೆ. ಸೊ ಕನೆಕ್ಷನ್, ನೆಕ್ಸಸ್ ಬಿಟ್ವೀನ್ ದ ನೆಕ್ಸಸ್ ಅಲ್ಲ, ಲಾ ಬ್ರೇಕರೇ ಲಾ ಮೇಕರ್ ಆಗಿ ಬಂದ್ಬಿಟ್ರೆ ಹಿಂಗೆ ಆಗ್ಬಿಡುತ್ತೆ ಆಚಾರ. ಲಾ ಕೀಪರ್ ಏನು ಮಾಡೋಕ್ಕಾಗ್ತಾರೆ? ಸೊ ಲಾ ಮೇಕರ್ ಬಿಕಮ್ ಲಾ ಬ್ರೇಕರ್, ಇದು ಆಗುತ್ತೆ. ಸೊ ಇದು ಆದರೆ ಇದು ಈಗ ಸಿದ್ದರಾಮಯ್ಯ ಅವ್ರದ್ದು ನೋಡಿದರೆ, ನಾನು ಸುಮಾರು ಟಿವಿಗಳಲ್ಲಿ ಕೇಳಿದ್ದಾರೆ, ಹೇಳಿದ್ದೀನಿ ನಾನು, ತಪ್ಪೇ ಇಲ್ಲ, 0 ಕೇಸ್.
ಸೊ 0 ಕೇಸನ್ನು 100% ಕೇಸ್ಗೆ ತಂದಿದ್ದಾರೆ. ಈಗ ಗವರ್ನರು ನಾಗ್ಪುರಿಂದ ಡೆಲ್ಲಿಗೆ ಹೋಗಿ ಬಂದ್ಬಿಟ್ಟಿದ್ದಾರೆ. ನಾಗ್ಪುರ್ ಪ್ರಾಡಕ್ಟ್ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ. ಈಗ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಬಂದಿದೆ. ಇಡಿ ಎಂಗೇಜ್ಮೆಂಟ್ ಡೈರೆಕ್ಟರೇಟ್ ಇನ್ನೊಂದು ನ್ಯಾಷನಲ್ ಯೂನಿಯನ್ ಏಜೆನ್ಸಿ NIA ಎಲ್ಲಾನು ನಾಗ್ಪುರ್ ಪ್ರಾಡಕ್ಟ್ಸ್. ಸೊ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಎಲ್ಲ ಇದೇ ಕೆಲಸನೇ ಮಾಡ್ತಾ ಇದ್ದಾರೆ. ಎಲ್ಲ ಇದೇ ಕೇಸು. ಇದು ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಕೇಸ್ ಹಾಕ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಮೇಲೆ ಹೇಳಕ್ಕೆ ಏನಿಲ್ಲ. 1935ರಲ್ಲಿ ಅಲಾಟ್ಮೆಂಟ್ ಆಗುತ್ತೆ, ಡಿನೋಟಿಫಿಕೇಶನ್ ಆಗುತ್ತೆ, ನೋಟಿಫಿಕೇಶನ್ ಆಗುತ್ತೆ, ಒರಿಜಿನಲ್ ಓನರ್ಗೆ ಹೋಗುತ್ತೆ. ಒರಿಜಿನಲ್ ಓನರಿಂದ 2005 ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡೋದಪ್ಪ. ಆಸ್ತಿನೇ ಖರೀದಿ ಮಾಡಬಾರ್ದು, ಇಡಿಗಳು ಬಂದ್ಬಿಡ್ತಾರೆ. ಆಸ್ತಿ ಖರೀದಿ ಮಾಡಿದ್ರೆ ತಪ್ಪೊಂದು ಸಂವಿಧಾನದಲ್ಲಿದ್ದ ಅಂದ್ರೆ ಅವ್ರು ಹೇಳೋದಂದ್ರೆ ಸರಿಯಾಗಿ ಹೇಳ್ತಾರೆ. ಈಗ ನಿಮ್ಮ ಮನುಸ್ಮೃತಿ ಓದಿದ್ರೆ, ಭಗವದ್ಗೀತೆ ಓದಿದ್ರೆ, ಶೂದ್ರರು ಜಮೀನು ಖರೀದಿ ಮಾಡಬಾರ್ದು ಅಂತ ಅಲ್ಲಿ ಹೇಳಿದ್ದಾರೆ. ಅದನ್ನ ಈಗ ಜಾರಿಗೊಳಿಸ್ತಾ ಇದ್ದಾರೆ. ಅಂದ್ರೆ ಕುರುಬರು ಜಮೀನ್ ಖರೀದಿ ಮಾಡಿದ್ರೆ ಇಡಿ ಬರುತ್ತೆ ಅಂತ ಅರ್ಥ ಆಗುತ್ತೆ. ಜಮೀನ್ ಖರೀದಿ ಮಾಡಿದ್ರೆ ತಪ್ಪಂದ್ರೆ ಹೆಂಗಯ್ಯ ಇದು? ಖರೀದಿ ಮಾಡಿದ್ರು ತಂಗಿಗೆ ದಾನ ಕೊಡ್ಬಾರ್ದ? ಗಿಫ್ಟ್ ಡೀಡ್ ಅಂದ್ರೆ ಎಲ್ಲಿಂದ ಬಂತು? ಗಿಫ್ಟ್ ಡೀಡ್ ಇಟ್ ಈಸ್ ಆಸ್ ಪರ್ ಲಾ, ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಗಿಫ್ಟ್ ಕೊಟ್ರು, ತಪ್ಪೇನಿದೆ? ಅದನ್ನ ಸರ್ಕಾರ ಅಕ್ವೈರ್ ಮಾಡ್ತಾರೆ, ತಪ್ಪೇನಿದೆ? ಅಕ್ವೈರ್ ಮಾಡಿದ್ರೆ ಕಾಂಪನ್ಸೇಷನ್ ಕೊಡ್ಬೇಕು, ತಪ್ಪೇನಿದೆ? ಕಾಂಪನ್ಸೇಷನ್ ದುಡ್ಡು ಕೊಡ್ಬೋದು, ಸೈಟು ಕೊಡ್ಬೋದು, ತಪ್ಪೇನಿದೆ? ತಪ್ಪಿದೋ ತಪ್ಪಿಲ್ವೋ? ಇವ್ರದ್ದು ಮುಖ್ಯಮಂತ್ರಿದ ಪಾತ್ರ ಏನಿತ್ತು ನೋಡಿ. ಈಗ ಹೆಸರುಗಳೇ ಸರಿಯಾಗಿ ಬರೋದಿಲ್ಲ. ಗಲಾಟೆ ಮಾಡಕ್ಕೆ ಗಲಾಟೆ ಕೊಟ್ಬಿಟ್ರು ನೋಡಿ. ಅವರು ಸ್ಯಾಂಕ್ಷನ್ ಬೇರೆಯವ್ರ ಮೇಲೆಲ್ಲ ಪೆಂಡಿಂಗ್ ಇದೆ. ಇದೇನು ಇಂಪಾರ್ಟೆಂಟು? ಕೋಟ್ಯಾಂತರ ರೂಪಾಯಿ, 1000 ಕೋಟಿ, 500 ಕೋಟಿ, 300 ಕೋಟಿ ಗಣಿ ಏನೋ ಪೆಂಡಿಂಗ್ ಇದೆ. ಯಾರ್ಯಾರ ಮೇಲೇನೋ ಪೆಂಡಿಂಗ್ ಇದೆ. ಇವ್ರಿಗೇನೋ ಮೆಣಸಿನಕಾಯಿ ಎಲ್ಲ ಇಟ್ಟಂಗೆ ಇವ್ರ ಮೇಲೆ ಕೊಟ್ಬಿಟ್ಟು ಇದಕ್ಕೆ ಸ್ಯಾಂಕ್ಷನ್. ವೇರ್ ಇಸ್ ದಿ ಅಪ್ಲಿಕೇಶನ್ ಆಫ್ ಮೈಂಡ್? ಸ್ಯಾಂಕ್ಷನ್ ಏನಕ್ಕೆ ಕೊಟ್ಟರು? 1790 280 ಭಾರತೀಯ ನ್ಯಾಯ ಸಂಹಿತ, ಇಂಡಿಯನ್ ಪೆನಲ್ ಕೋಡ್ಗೆ ಹೆಸರು ಹೆಂಗಿಟ್ಟಿದೆ? ದಂಡನ ಬಿಟ್ಟು ನ್ಯಾಯ ಹೆಂಗ್ ಬರುತ್ತೆ? ಅದು ಯಾವ ಭಾಷೆ? ಅದು ಕನ್ನಡನೂ ಇಲ್ಲ, ತೆಲುಗು ಇಲ್ಲ, ಮಲಯಾಳಮೂ ಇಲ್ಲ. ಅದು ಯಾವುದೋ ದೇವ ಭಾಷೆ ಅಂತ. ನೀವು ದೇವರ ಹತ್ರ ಮಾತಾಡ್ಕೋಬೇಕು, ಇಲ್ಲಿ ಬಂದು ಯಾಕೆ ಮಾತಾಡ್ತೀರ? ಓಕೆ, ಕರೆಕ್ಟ್ ಕೂಡ ಇದೆ ನೋಡಿ. ಅದರಲ್ಲಿ ಸ್ಯಾಂಕ್ಷನ್ ಕೊಟ್ಬಿಟ್ರು. 7 ಪ್ರಕಾರ ಕರಪ್ಷನ್ ಇರಬೇಕು. ಬ್ರೈಬರಿ, ದುಡ್ಡು ಎಲ್ಲಿದೆ? ದುಡ್ಡು ಇಲ್ಲ, ಇನ್ಫ್ಲೂಯೆನ್ಸು ಇಲ್ಲ ಅನ್ನೋದ್ರ ಬಿಟ್ಟು ಬೇರೆ ಏನಿಲ್ಲ. ಹೆಂಗ ಕನೆಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ, ಮೊಣಗಾಲಿದೆ ಗೊತ್ತಾ? ಮೊಣಗಾಲ್ ನಮ್ದು. ಮೊಣಗಾಲ್ಗೂ ಬೋಡಿ ತಲೆಗೆ ಮುಡ್ಸಕ್ಕಾಗತ್ತ? ಅದ್ರ ಗ್ಯಾಲಟ್ ಅವ್ರು ಆಗ್ಬಿಟ್ಟಿದ್ದಾರೆ. ಮೊಣಗಾಲ್ಗೆ ಬೋಡಿ ತಲೆಗೆ ಮುಡ್ಸಾಕ್ಬಿಟ್ಟಿದ್ದಾರೆ. ಯು ಪುಟ್ ಎ ನಾಟ್ ಟು ದಟ್, ಇಟ್ಸ್ ಇಂಪಾಸಿಬಲ್. ಅದೇನು ಹೈಕೋರ್ಟ್ಗೆ ಹೋಯ್ತು, ಆರ್ಡರ್ ಪಾಸ್ ಮಾಡಿದ್ದಾರೆ. ಇಟ್ ಈಸ್ ಸಬ್ಜೆಕ್ಟ್ ಟು ಚಾಲೆಂಜ್ ಇನ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ SLP ಹಾಕಿದ್ರೆ ಈ 10 ಕಮಾಂಡ್ಮೆಂಟ್ಸ್ ಏನೇನು ಮಾಡಿದ್ದಾರೆ ಎರೋನಿಯಸ್ ಅಂತ ಬರೀತಾರೆ. ನಾನೇನು ಎರೋನಿಯಸ್ ಅಂತ ಹೇಳೋದಿಲ್ಲ. ಪಿಟಿಷನ್ ಹಾಕಿದ್ರೆ ಎರೋನಿಯಸ್ ಅಂತ ಹೇಳಬೇಕು. ದಟ್ಸ್ ಆಲ್ ಟುಗೆದರ್ ಡಿಫರೆಂಟ್ ಇಶ್ಯೂ. ಈಗ ಇಡಿ ಬಂದ್ಬಿಟ್ಟಿದೆ. ಇದು ಬರೀ ಆಶ್ಚರ್ಯ. ಕಾನೂನು ಗೊತ್ತಿಲ್ವಾ? ಇಡಿ ಯಾವಾಗ ಬರುತ್ತೆ? ಪ್ರಿಡಿಕೇಟ್ ಅಫೆನ್ಸ್ ಅಂದ್ರೆ ಏನು? ಬ್ಲಾಕ್ ವೈಟ್ ಆದ್ರೆ ಇಡಿ ಬರಬೇಕು.
ಫ್ರಾಡ್ ದುಡ್ಡು, ನರ್ಕೋಟಿಕ್ ಡ್ರಗ್ಸ್ ದುಡ್ಡು, ಸ್ಮಗ್ಲಿಂಗ್ ದುಡ್ಡು, ಭ್ರಷ್ಟಾಚಾರ ದುಡ್ಡು, ಏನು ಈ ಥರ ಇಲ್ಲೀಗಲ್ ಮನಿ, ಬ್ಲ್ಯಾಕ್ ಅನ್ನ ವೈಟ್ ಮಾಡಿದ್ರೆ ಇಡಿ ಬರ್ಬೇಕಾ? ಬ್ಲ್ಯಾಕು ಇಲ್ಲ, ವೈಟು ಇಲ್ಲ, ಇಡಿ ಬರುತ್ತೆ. ಹೆಂಗ್ ಬಂತು? ಬ್ಲ್ಯಾಕು ಇಲ್ಲ, ವೈಟು ಇಲ್ಲ, ಇಡಿ ಬರುತ್ತೆ. ಇಟ್ಸ್ ಇಲ್ಲೀಗಲ್. ಇಡಿ ಮೇಲೆ ಕೂಡ ಆಕ್ಷನ್ ತಗೋಬೇಕಾಗತ್ತೆ. ಯಾರಾಗ್ಲೂ ಒಂದು ದೂರ ಹಾಕಿ. ತಪ್ಪು ಮಾಡಿದ್ರೆ ತಪ್ಪೇ. ಬಿಲ್ಡಿಂಗ್ ಎ ಫ್ಯಾಬ್ರಿಕೇಟೆಡ್ ರೆಕಾರ್ಡ್ ಇಸ್ ಆಲ್ಸೋ ಅನ್ ಅಫೆನ್ಸ್ ಅಲ್ವಾ? ಎಲ್ಲ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಮ್ಮ ನಿಮ್ಮಿ ಮಾಮಿ ಗೊತ್ತಾ ನಿಮಗೆ? ನಿಮ್ಮಿ ಮಾಮಿ, ನಿಮ್ಮಿ ಆಂಟಿ ಗೊತ್ತಿಲ್ವಾ? ಅವ್ರ ಮೇಲೆ ದೂರ ಹಾಕಿದ್ದು ನಾನೇ. ನಿರ್ಮಲಾ ಮೇಡಮ್, ನಿರ್ಮಲಾ ಆಂಟಿಗೆ ಶಾರ್ಟ್ ಫಾರ್ಮ್ ನಿಮ್ಮಿ ಆಂಟಿ. ಅದು ಕನ್ನಡದಲ್ಲಿ, ತಮಿಳಲ್ಲಿ ನಿಮ್ಮಿ ಮಾಮಿ. ಗೊತ್ತಿಲ್ಲ, ಅದು ಕಂಪ್ಲೇಂಟ್ ಆಗ್ತಾ, ಅದು ಒಂದೇ ದಿವಸದಲ್ಲಿ ಸ್ಟೇ ಕೊಟ್ಬಿಟ್ಟಿದ್ದಾರೆ. ಒಂದೇ ದಿವಸದಲ್ಲಿ ಸ್ಟೇ ಕೊಟ್ಬಿಟ್ಟಿದ್ದಾರೆ. ಆಯ್ತು, ಅದರಲ್ಲಿ 8,000 ಕೋಟಿ ಇದೆ, 8,000 crores. ಸೊ ಅದು ಬ್ಲಾಕು ವೈಟ್ ಆಯ್ತು. ಬ್ಲಾಕು ಇದೆ, ವೈಟು ಇದೆ, ಸ್ಟೇನು ಇದೆ. ಬ್ಲಾಕು ಇಲ್ಲ, ವೈಟು ಇಲ್ಲ, ಸ್ಟೇನು ಇಲ್ಲ. ಯಾರ ಕೇಸು ನನಗೆ ಗೊತ್ತಿಲ್ಲ. ಸೊ ಪ್ರಿಡಿಕೇಟ್ ಅಫೆನ್ಸ್ ಇದ್ರೆ ಮಾತ್ರ. ಈಗ 2017 ಸುಪ್ರೀಂ ಕೋರ್ಟ್, 2014 ಡೆಲ್ಲಿ, 2020 ಜಸ್ಟಿಸ್ ಕನ್ವಲ್ಕರ್ ಜಡ್ಜ್ಮೆಂಟ್, ಇದೆಲ್ಲ ಓದಿದ್ರೆ ಅದು ಇಲ್ ಗಾಟನ್ ಮನಿ ಎಂದು ಪ್ರೂವ್ ಮಾಡಿದ್ರೆ ಮಾತ್ರ ಇಡಿ ಹೋಗುತ್ತೆ, ಇಲ್ಲದ್ರೆ ಹೋಗೋದಿಲ್ಲ. ಇದರಲ್ಲಿ ಕನ್ಫ್ಯೂಷನ್ ಏನಂದ್ರೆ FIR, ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್, 154 FIR ಬೇರೆ ಬೇರೆ, ಇದಕ್ಕೆ ಸಂಬಂಧ ಇಲ್ಲ. ದೇ ಕ್ಯಾನ್ ಇನ್ವೆಸ್ಟಿಗೇಟ್ ವಿತೌಟ್ ಎನ್ ಡಾಕ್ಯುಮೆಂಟ್. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅದು ಯಾಕೆ ಮಾಡಿದ್ರು? ಇದೆಲ್ಲ ಯಾಕೆ ಮಾಡಿದ್ರು ಅಂದ್ರೆ ಉತ್ತರ ನಾನೇ ಹೇಳ್ಬಿಡ್ತೀನಿ. ಆಪರೇಷನ್ ಕಮಲ ಮಾಡೋಕ್ಕೆ ಶುರು ಆಗಿದೆ. ಡೈರೆಕ್ಟ್ ಏನ್ ಇಂಡೈರೆಕ್ಟ್? ಆಪರೇಷನ್ ಕಮಲ. ಅಧಿಕಾರಕ್ಕೆ ಬರ್ಬೇಕಂದ್ರೆ ಕೆಲಸ ಇಲ್ಲ, ಹೋರಾಟ ಇಲ್ಲ, ಊಟ ಇಲ್ಲ, ಹೋರಾಟ ಇಲ್ಲ, ಕೂಲಿ ಇಲ್ಲ, ಹೋರಾಟ ಇಲ್ಲ, ಬಂಡವಾಳ ಇಲ್ಲ, ಹೋರಾಟ ಇಲ್ಲ, ಏನು ಹೋರಾಟ ಇಲ್ಲ. ಈ ತರ ಒಂದು ಇಡೀ ಗವರ್ನರು ಸ್ಯಾಂಕ್ಷನ್ ಇಟ್ಕೊಂಡು ರಾಜಕೀಯ ಪಾದಯಾತ್ರೆ, ರಿಸೈನ್ ಮಾಡಿದ್ರೆ ನೀವು ಬಂದು ಕೂತ್ಕೊಳ್ಳೋದಾ? ಬಂದ್ಬಿಟ್ರೆ 40% ಕಮಿಷನ್ ಹೊಡಿಯೋದಾ? ಸೊ ದಿಸ್ ಇಸ್ ಪ್ರೋಸೆಸ್ ಟುವರ್ಡ್ಸ್ ಆಪರೇಷನ್ ಕಮಲ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಅದರಿಂದ ದಿ ಹೋಲ್ ಲೀಗಲ್ ಪ್ರೋಸೆಸ್, both in the form of Prevention of Corruption Act section 7, 9, 11, 13, consequently section 17 and 19 of Prevention of Corruption Act, ಇದು ಯಾವುದಕ್ಕೂ ಪ್ರೇಮಾ ಫೇಸಿ ಮೆಟೀರಿಯಲ್ ಇಲ್ಲ. therefore ಏನಾಗುತ್ತೆ? ಸಿದ್ದರಾಮಯ್ಯ ರೌಲ್ would come clean, he would come out clean. ಮುಖ ಏನಾಗುತ್ತೆ ಇವ್ರಿಗೆ? ಇವ್ ಕಮ್ ಔಟ್ ಕ್ಲೀನ್, ಏನು ಮಾಡಕ್ ಬರೋದಿಲ್ಲ. ಸೊ ದ ಸ್ಯಾಂಕ್ಷನ್ ಇಸ್ ನಾಟ್ ಫೇರ್. ಮತ್ತೆ ಈ ನ್ಯಾಯ ಸನ್ನಿತ BNS ಇದರಲ್ಲಿ ದೇರ್ ಇಸ್ ನೋ ಮೆಟೀರಿಯಲ್. ಆದ್ರಿಂದ ಸ್ಯಾಂಕ್ಷನ್ ಅಂಡರ್ 218 ಆಲ್ಸೋ ಅನ್ಕಾನ್ಸ್ಟಿಟ್ಯೂಷನಲ್, ನಾಟ್ ಲೀಗಲ್ ಅಂತ ಕೂಡ ಹೇಳ್ತೀನಿ. therefore it is a zero case. It's made as a bigger case by the ED, by the governor, who are all from Nagpur. Goodbye to Nagpur. Jai Hind, Jai Karnataka. ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್, ನ್ಯಾಯಾಲಯಗಳು ಯಾವ ಕಡೆ ಹೋಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಒಂದು ಚರ್ಚೆ ಆಗಬೇಕು ಅಂತೇಳಿ ಇವತ್ತು ವಿಚಾರವನ್ನು ತಗೊಂಡಿರ್ತಕ್ಕಂಥದ್ದು. ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ವಕೀಲರುಗಳಿಗೆ ಮಾಹಿತಿ ಸಿಕ್ಕಿದೆ. ಎರಡು ವಿಷಯಗಳನ್ನ ನಾವು ನೋಡ್ಬೇಕಾಗತ್ತೆ. ಒಂದು ಪೊಲಿಟಿಕಲಿ,
ಇನ್ನೊಂದು ಕಡೆ ಲೀಗಲಿ. ಪೊಲಿಟಿಕಲ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ರಾಜ್ಯದ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ದೇವರಾಜ ಅರಸುರವರಿಂದ ಹಿಡಿದು ಸಿದ್ದರಾಮಯ್ಯನವರೆಗೆ ಯಾರ್ಯಾರು ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೆಲ್ಲರೂ ಸಹ ಪ್ರಕರಣಗಳಲ್ಲಿ ಸಿಲುಕಿಸಿ ಅವ್ರನ್ನ ರಾಜೀನಾಮೆ ಕೊಡಿಸುವಂಥ ವ್ಯವಸ್ಥಿತ ಪ್ರಯತ್ನ ಆವತ್ತಿಂದ ನಡ್ಕೊಂಡು ಬಂದಿದೆ. ದೇವರಾಜ ಅರಸುರವರಿಗೆ ಮೊದಲು ಗ್ರೋವರ್ ಕಮಿಷನ್ ಮಾಡಿಸೋರು 1978ರಲ್ಲಿ. ಆವತ್ತೂ ಸಹ ಅದರ ಹಿಂದೆ ಇದ್ದಂಥವ್ರು ಸನ್ಮಾನ್ಯ ದೇವೇಗೌಡರು. ಮತ್ತೆ ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು, ಮತ್ತೆ ಅದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಬೇರೆ ರೀತಿ ಕೊಟ್ಟರು. ದೇವರಾಜ ಅರಸುರವರು ಚುನಾವಣೆ ರಾಜೀನಾಮೆ ಕೊಡಲಿಲ್ಲ, ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬಂದರು. ಅದು ಒಂದು ಕಡೆ. ಅದಾದಮೇಲೆ ಮತ್ತೆ ಬಂಗಾರಪ್ಪನವ್ರ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಕ್ಲಾಸಿಕ್ ಕಂಪ್ಯೂಟರ್ ಹಗರಣವನ್ನು ತಗೊಂಡ್ಬಂದು ಅವ್ರನ್ನ ರಾಜೀನಾಮೆ ಕೊಡಿಸೋಂಥ ಪ್ರಯತ್ನವನ್ನು ಹಾಕಿದ್ರು. ಅವತ್ತು ಸಹ ಅದರಿಂದ ನಿಂತು ಕೆಲಸ ಮಾಡುವಂಥವ್ರು ಸನ್ಮಾನ್ಯ ದೇವೇಗೌಡರು. ಅದಾದಮೇಲೆ ನೀವು ಧರ್ಮಸಿಂಗ್ ಅವರ ವಿಚಾರಕ್ಕೆ ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವರೇ ಸದನದ ಒಳಗಡೆ ಹೇಳಿದ್ದಾರೆ, ಧರ್ಮಸಿಂಗ್ ಅವರನ್ನ ಕುರ್ಚಿಯಿಂದ ಇಳಿಸ್ತಂಥವ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿರವರು. ಅದೇ ಕಾರಣಕ್ಕೆ ಅವರು ಹೃದಯಘಾತಿಯಾಗಿ ಸತ್ತೋದ್ರು ಅನ್ನೋ ಮಾತನ್ನ ಯಡಿಯೂರಪ್ಪನವರು ಸದನದ ಒಳಗಡೆ ಮಾತಾಡಿದ್ದಾರೆ, ಆಚೆ ಈಚೆ ಅಲ್ಲ. ಸೊ ಅದು ಇನ್ನೊಂದು ಹಂತ. ಸಿದ್ದರಾಮಯ್ಯನವ್ರಿಗೆ ಕಳೆದ ಸಾರಿ ಅವರು ಮುಖ್ಯಮಂತ್ರಿ ಆದಾಗಲೇ ಇವರಿಗೆ ಸಹಿಸ್ಕೊಳ್ಳೋ ಕಾಲದಲ್ಲೇ ರೀಡು ಪ್ರಕರಣದಲ್ಲಿ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟರು. ಮತ್ತೆ ಅದು ಬೇರೆ ಬೇರೆ ಕೆಂಪಣ್ಣ ಆಯೋಗ ಕಮಿಷನ್ ರಚನೆ ಆಯಿತು, ಅದೆಲ್ಲ ಆಯಿತು, ರಿಪೋರ್ಟ್ ಬಂತು, ಅದೆಲ್ಲ ಮುಗೀತು. ಈ ಸಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೊದಲನೇ ದಿನದಿಂದಲೂ ಸಹ ಅವರನ್ನು ಅಣಿಯುವಂಥದ್ದು, ಅವರ ರಾಜೀನಾಮೆಗೆ ವ್ಯವಸ್ಥಿತವಾಗಿ ಪ್ರಯತ್ನಗಳು ಹಾಕ್ಕೊಂಡ್ಬಂದಿರ್ತಕ್ಕಂಥದ್ದು ನಾವೆಲ್ಲ ಕಣ್ಣಾರ ಕಂಡಿದ್ದೇವೆ. ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕಳೆದ ನವೆಂಬರ್ 2024ರಲ್ಲೇ ಅಂದರೆ ಸುಮಾರು 1 ವರ್ಷದ ಹಿಂದೆ, ಹೆಚ್ಚು ಕಮ್ಮಿ ಒಂದು 10 ತಿಂಗಳ ಹಿಂದೆ, ಸನ್ಮಾನ್ಯ ಕುಮಾರಸ್ವಾಮಿರವರು ಒಂದು ಪಿಟಿಷನ್ ರೆಡಿ ಮಾಡಿಕೊಂಡು ಅವರ ಪಕ್ಷದ ಒಬ್ಬ ವಕ್ತಾರ ಹೆಸರಿನಲ್ಲಿ, ಒಬ್ಬ ಅಡ್ವೊಕೇಟ್ ಹೆಸರಲ್ಲಿ ಪಿಟಿಷನ್ ರೆಡಿ ಮಾಡಿಕೊಂಡು ರಾಜಭವನದ ಬಾಗಿಲು ತಟ್ಟಿದ್ದಾರೆ. ಇದು ನಮ್ಮ ಗಮನಕ್ಕೆ, ಅಂದರೆ ಸಿದ್ದರಾಮಯ್ಯನವರ ಗಮನಕ್ಕಾಗಲಿ ಸರ್ಕಾರದ ಗಮನಕ್ಕಾಗಲಿ ಬಂದಿಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ವೈಫಲ್ಯ ಅಂತಲೂ ನಾವು ಒಪ್ಕೋಬೇಕಾಗುತ್ತೆ. ಅದು ಭಾಳ ಆಶ್ಚರ್ಯಕರ ವಿಚಾರ ಏನಂದರೆ, ಆ ಕಂಪ್ಲೇಂಟ್ನ ಡ್ರಾಫ್ಟ್ ಮಾಡಿಕೊಟ್ಟಿರ್ತಕ್ಕಂಥವರು ಕರ್ನಾಟಕದ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಎಲ್ಲಿ ಹಿಂದುಳಿದ ವರ್ಗದವರು ಒಬ್ಬ ಮುಖ್ಯಮಂತ್ರಿ ಆಗಿ ಒಂದು ವ್ಯವಸ್ಥಿತವಾಗಿ ಜನಪ್ರೀತಿ ಗಳಿಸ್ಕೊಂಡು ಜನಮನ್ನಣೆ ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರನ್ನ ಮುಗಿಸ್ಬೇಕು ಅನ್ನೋ ಷಡ್ಯಂತ್ರವನ್ನು ಬಹಳ ದಿನಗಳಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಅದರ ಮುಂದುವರೆದ ಭಾಗ ಅಬ್ರಾಹಿಂ ಪಿಟಿಷನ್ ಕೊಟ್ಟಿದ್ದು, ಸ್ನೇಹಮಯಿ ಕೃಷ್ಣ ಪಿಟಿಷನ್ ಕೊಟ್ಟಿದ್ದು, ಅದು ಮುಂದುವರೆದ ಭಾಗ. ಬಹಳ ಆಶ್ಚರ್ಯಕರ ಸಂಗತಿ, ಅಬ್ರಾಹಂ ರವರು ಇದೇ ಕುಮಾರಸ್ವಾಮಿ ಮೇಲೆ, ಇದೇ ದೇವೇಗೌಡರ ಫ್ಯಾಮಿಲಿ ಮೇಲೆ ಪ್ರಕರಣಗಳ ದಾಖಲು ಮಾಡಿದ್ದಾರೆ. ಆ ಪ್ರಕರಣಗಳು ಇವತ್ತು ಸಹ ಬಾಕಿ ಇದೆ. ಆದರೆ ಈ ಪ್ರಕರಣದಲ್ಲಿ ಗವರ್ನರ್ ಕದ ತಟ್ಟೋದಕ್ಕೆ ಮುಂಚೆ ಅವರು ದೇವೇಗೌಡರನ್ನ ಭೇಟಿ ಮಾಡ್ತಾರೆ, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾರೆ. ಅದಾದಮೇಲೆ ಅವರಿಗೆ ಗವರ್ನರ್ ಆಫೀಸ್ಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. 11 ಗಂಟೆಗೆ ಲೆಟ್ರ್ ಕೊಡ್ತಾರೆ, ಅಂದರೆ ಪಿಟಿಷನ್ ಕೊಡ್ತಾರೆ. ರಾತ್ರಿ 9 ಗಂಟೆಲೋ 10 ಗಂಟೆಲೋ ಅದನ್ನು ನೋಟಿಸ್ ಇಶ್ಯೂ ಮಾಡ್ತಾರೆ. ಅಂದರೆ ಇದು ಯಾವ ರೀತಿ ಷಡ್ಯಂತ್ರ, ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿಗಳಾದರೆ ಅವ್ರನ್ನ ನೇರವಾಗಿ ಸೈದ್ಧಾಂತಿಕವಾಗಿ ಎದುರಿಸೋದಕ್ಕೆ ಶಕ್ತಿ ಇಲ್ಲದಿರ್ತಕ್ಕಂಥ ಇರೋರು ಯಾವ ರೀತಿ ಇಂತಹ ದೂರುಗಳ ಮುಖಾಂತರ ಅವ್ರನ್ನ ಹಣಿಯುವಂಥ ಪ್ರಯತ್ನ ಮಾಡಿದ್ದಾರೆ, ಮಾಡ್ತಾ ಇದ್ರು ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಿದ್ದರಾಮಯ್ಯ ಜೊತೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಸೈದ್ಧಾಂತಿಕವಾಗಿ ಒಬ್ಬ ಹಿಂದುಳಿದ ವರ್ಗದವ್ರನ್ನ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ವಿಚಾರದ ಮೇಲೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿಕೊಂಡು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಒಂದು ಕಡೆ. ಎರಡನೇದು ನ್ಯಾಯಾಲಯ ಇದ್ದು ಈಗಾಗಲೇ ಸಾಕಷ್ಟು ನಮ್ಮ ಅನೇಕ ಹಿರಿಯ ನಿವೃತ್ತ ನ್ಯಾಯಾಧೀಶರು ಇವರೆಲ್ಲ ಮಾತಾಡಿದ್ದಾರೆ. ಇಲ್ಲಿ ಪ್ರಶ್ನೆ, ಹೈಕೋರ್ಟ್ ಮುಂದೆ ಹೋದಂಥ ಪಿಟಿಷನ್ ಏನಂದರೆ ಸ್ಯಾಂಕ್ಷನ್ ಅಂತ ಒಂದು ಹೇಳ್ತಾರೆ, ಪರ್ಮಿಷನ್ ಅಂತಲೂ ಹೇಳ್ತಾರೆ. ಯಾಕೆಂದರೆ ನಾವೊಂದ್ಸಲ ಗವರ್ನರ್ ಯಾವುದೋ ಇನ್ನೊಂದು ಡೆಲಿಗೇಷನ್ ಹೋದಾಗ ನಾನು ಸ್ಯಾಂಕ್ಷನ್ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿದ್ದೀನಿ ಅಂತೇಳಿ ಇದೇ ಮೂಡಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರನೇ ಒಂದು ವಿಷಯವನ್ನು ಹಂಚಿಕೆ ಮಾಡಿಕೊಂಡ್ರು. ಅದೇನೇ ಇರಲಿ, ಆ ಕೋರ್ಟ್ ಮುಂದೆ ಇದ್ದಂಥದ್ದು ಗವರ್ನರ್ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಆರ್ ಪರ್ಮಿಷನ್ ಅಕಾರ್ಡಿಂಗ್ ಟು ದ ಪ್ರಾವಿಷನ್ ಆಫ್ ಲಾ ಆರ್ ನಾಟ್, ಇಷ್ಟೇ ಕೋರ್ಟ್ ಮುಂದೆ ಇದ್ದಂಥ ಪ್ರಶ್ನೆ. ರಿಟ್ ಪಿಟಿಷನಲ್ಲಿ ಸಿದ್ದರಾಮಯ್ಯನವರು ಚಾಲೆಂಜ್ ಮಾಡಿ ಗವರ್ನರ್ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ರಾಂಗ್ ಅಂತೇಳಿ ರಿಟ್ ಪಿಟಿಷನ್ ಮುಖಾಂತರ ಚಾಲೆಂಜ್ ಮಾಡಿ ಕೋರ್ಟ್ ಮುಂದೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ನಿರ್ಣಯ ಕೊಡಬೇಕಾಗಿದ್ದು ಗವರ್ನರ್ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಆರ್ ಸ್ಯಾಂಕ್ಷನ್ ಈಸ್ ಅಕಾರ್ಡಿಂಗ್ ಟು ದ ಲಾ ಆರ್ ನಾಟ್. ಇಲ್ಲಿ ಒಂದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ನವೆಂಬರ್ 2015ರಲ್ಲಿ ಕರ್ನಾಟಕದ ಡಬಲ್ ಬೆಂಚ್ ಯಡಿಯೂರಪ್ಪನವ್ರಿಗೆ ಹಿಂದೆ ಇದ್ದಂಥ ಗವರ್ನರ್ ಅವರು ಕೊಟ್ಟಂಥ ಸ್ಯಾಂಕ್ಷನ್ ಮೇಲೆ ಪಿಟಿಷನ್ ಮೇಲೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ.
ಅವರು 4-6 ಪಾಯಿಂಟ್ನ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಆ ಜಜ್ಮೆಂಟ್ ಅಲ್ಲಿ. ಕರ್ನಾಟಕ ಹೈಕೋರ್ಟ್ ಅವ್ರು ಹೇಳೋಂಥದ್ದು PC ಆಕ್ಟ್ಗೆ ಅಮೆಂಡ್ಮೆಂಟ್ ಆಗಿದೆ, ನೀವು ಸೆಕ್ಷನ್ 70ಗೆ ಬಂದಿರೋ ಅಮೆಂಡ್ಮೆಂಟ್ ಕಾರಣಕ್ಕೆ ಅದು ಅಪ್ಲಿಕಬಲ್ ಅಲ್ಲ ಅನ್ನೋ ಮತ್ತು ಹೇಳ್ತಾರೆ. ಅದೊಂದು ಕಡೆ ಇರಲಿ, ಬಟ್ ಅಲ್ಲಿ ಆ ಜಜ್ಮೆಂಟ್ ಅಲ್ಲಿ ಆವತ್ತಿನ ಕಾಲದಲ್ಲಿ ಬಾಲರಾಜ್ರವರು ಏನು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಯಡಿಯೂರಪ್ಪನವರ ವಿರುದ್ಧ ಸ್ಯಾಂಕ್ಷನ್ ಕೊಟ್ಟರು, ಆ ಸ್ಯಾಂಕ್ಷನ್ ಕೊಡಬೇಕಾದ್ರೆ ಪ್ರೊಸೀಜರ್ ಫಾಲೋ ಅಪ್ ಮಾಡಿಲ್ಲ ಒಂದು ನೋಟಿಸ್ ಟು ದ CM. ಇದು ಒಂದು ಬಹಳ ಪ್ರಮುಖವಾಗಿ ಅದರಲ್ಲಿ ಆ ಜಜ್ಮೆಂಟ್ ಅಲ್ಲಿ ಏನು ಅವತ್ತು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಅಂದ್ರೆ, ಏನು ಗವರ್ನರ್ ಅವರು ಸ್ಯಾಂಕ್ಷನ್ ಕೊಡ್ತಾರೆ ಅಥವಾ ಸ್ಯಾಂಕ್ಷನ್ಗಿಂತ ಮುಂಚೆ ಯಡಿಯೂರಪ್ಪನವರು ಆವತ್ತು ಜಸ್ಟಿಸ್ ಪದ್ಮರಾಜ್ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ ಇಲ್ಲೇನು ಅವ್ರ ಮೇಲೆ ಬಂದಿರ್ತಕ್ಕಂಥ ಅಲಿಗೇಷನ್ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಜಸ್ಟಿಸ್ ಪದ್ಮರಾಜ್ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ. ಅದರಲ್ಲೇ ಒಂದು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ, ಜಸ್ಟಿಸ್ ಪದ್ಮರಾಜ್ ಕಮಿಷನ್ ಆವತ್ತಿನ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಿದ್ರಿಂದ ಕನಿಷ್ಠ ಗವರ್ನರ್ ಅವರು ಆ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು ಅಂತೇಳಿ ಆ ಜಜ್ಮೆಂಟ್ ಅಲ್ಲಿ ಅಬ್ಸರ್ವೇಷನ್ ಇದೆ. ಆದರೆ ಇವತ್ತಿಲ್ಲಿ ಈ ಗವರ್ನರು ಸನ್ಮಾನ್ಯ ಸಿದ್ದರಾಮಯ್ಯನವರು ದೇಸಾಯಿ ಕಮಿಷನ್ ಅಪಾಯಿಂಟ್ ಮಾಡಿರೋ ವಿಷಯವನ್ನ ಗಮನಕ್ಕೆ ತಂದರೂ ಸಹ ಅದ್ರ ಬಗ್ಗೆ ಯಾವುದೇ ಆದ್ಯತೆ ಆಗಲಿ, ಪ್ರಿಯಾರಿಟಿ ಆಗಲಿ ಅಥವಾ ಕನ್ಸಿಡರೇಷನ್ ಆಗಲಿ ಕೊಟ್ಟಿಲ್ಲ. ಅದನ್ನು ಓವರ್ಲುಕ್ ಮಾಡಿ ಸ್ಯಾಂಕ್ಷನ್ ಕೊಡ್ತಾರೆ. ಸೊ ಈ ಥರದ್ದು ಹಲವಾರು ಪಾಯಿಂಟ್ಗಳು ಅವತ್ತೇನು ಕರ್ನಾಟಕದ ಹೈಕೋರ್ಟೇ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಏನೇನು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ನವೆಂಬರ್ 2015 ಇವೆಲ್ಲ ಅಂಶಗಳನ್ನ ಅವ್ರ ಗಮನಕ್ಕೆ ತಂದ್ರು ಸಹ ಇವೆಲ್ಲವನ್ನು ಓವರ್ಲುಕ್ ಮಾಡಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಇವೆಲ್ಲವನ್ನು ತಂದಂತ ಆರ್ಗ್ಯುಮೆಂಟ್ ಅಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಬಹಳ ಆಶ್ಚರ್ಯ ಏನು ಅಂತಂದ್ರೆ, ಇದು ರಿಟ್ ಪಿಟಿಷನ್ ಅಲ್ಲಿ 8 ಇಶ್ಯೂಸ್ ಫ್ರೇಮ್ ಮಾಡಿದ್ದಾರೆ ಅವರು ಜಡ್ಜ್. ನೋ ಡೌಟ್ ಆಯ್ತು, 8 ಇಶ್ಯೂಸ್ ಫ್ರೇಮ್ ಮಾಡಿದ್ದಾರೆ. 8 ಇಶ್ಯೂಸ್ಗೆ ಅಬ್ಸರ್ವೇಷನ್ ಕೊಡಬೇಕಾದ್ರೆ ಅವರ ಎಂಟೈರ್ ಆರ್ಡರ್ ನೋಡಿದ್ರೆ ಅವರೇ ಎಲ್ಲ ಕನ್ಕ್ಲೂಷನ್ ಬಂದ್ಬಿಡ್ತಾರೆ ಒಂದು ಟ್ರಯಲ್ ಕೋರ್ಟ್ ರೀತಿನಲ್ಲಿ. ಇಲ್ಲಿರ್ತಕ್ಕಂಥದ್ದು ಓನ್ಲಿ ಸ್ಯಾಂಕ್ಷನ್ ವಿಚಾರ, ಬಟ್ ಅವ್ರ ಎಂಟೈರ್ ಜಜ್ಮೆಂಟ್ ಅಲ್ಲಿ ಸಿದ್ದರಾಮಯ್ಯನವರು ಯಾವಾಗ MLA ಆದ್ರು, ಅಲ್ಲಿ ಯಾವಾಗ ಟ್ರಾನ್ಸಾಕ್ಷನ್ ಆಯಿತು, ಇವ್ರು ಯಾವಾಗ ಅಪೋಸಿಷನ್ ಲೀಡರ್ ಆಗಿದ್ರು, ಯಾವಾಗ ಡೆಪ್ಟಿ CM ಆಗಿದ್ರು, ಯಾವಾಗ CM ಆಗಿದ್ರು, ಇವೆಲ್ಲ ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಅನ್ವಾಂಟೆಡ್ ಸ್ಯಾಂಕ್ಷನ್ ವಿಷಯಕ್ಕೆ ಅಷ್ಟೇ ಸೀಮಿತ ಇರಬೇಕಾಯ್ತು, ಅದು ಬಿಟ್ಟು ಇವನ್ನೆಲ್ಲವನ್ನು ಇಂಟರ್ಪ್ರಿಟ್ ಮಾಡ್ಕೊಂಡು ಬರ್ತಾರೆ. ಕೊನೆಯಲ್ಲಿ 197 ಪುಟಗಳ ಜಜ್ಮೆಂಟ್ ಅಲ್ಲಿ 196ನೇ ಪೇಜ್ ಅಲ್ಲಿ 11ನೇ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ, ಟ್ರಯಲ್ ಕೋರ್ಟ್ ಹ್ಯಾಸ್ ಟು ಡೈರೆಕ್ಟ್ ಫಾರ್ ಇನ್ವೆಸ್ಟಿಗೇಷನ್. ಅಂದ್ರೆ ಡೈರೆಕ್ಟ್ಲಿ ದ ಹೈ ಕೋರ್ಟ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ದ ಟ್ರಯಲ್ ಕೋರ್ಟ್. ಟ್ರಯಲ್ ಕೋರ್ಟ್ಗೆ ಏನ್ ಮಾಡಬೇಕು ಅಂತ ಅವರೆಲ್ಲ ಹೇಳ್ಬೇಕಾಗಿರ್ತಕ್ಕಂಥದ್ದು. ನಾವೆಲ್ಲ ಟ್ರಯಲ್ ಕೋರ್ಟ್ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಅಡ್ವೊಕೇಟ್ಗಳು ಟ್ರಯಲ್ ಕೋರ್ಟ್ಗೆ ಹೋದಾಗ ಕೋರ್ಟ್ಗೆ ಮನವರಿಕೆ ಆಗಿ ಹೌದು ಇದರಲ್ಲಿ ಪ್ರೇಮಾ ಫೇಸಿ ಕೇಸ್ ಇದೆ, ಇದರಲ್ಲಿ ಮೆಟೀರಿಯಲ್ ಇದೆ, ಇದರಲ್ಲಿ ಡಾಕ್ಯುಮೆಂಟ್ ಇದೆ ಅಂತ ಕನ್ಕ್ಲೂಷನ್ ಬಂದ್ರೆ ಮಾತ್ರ ಕಾಗ್ನಿಜೆನ್ಸ್ ತಗೊಂಡು ರೆಫರ್ ಮಾಡಬೇಕು ಅವರು. ಅದರ್ವೈಸ್ ಕೋರ್ಟ್ ವಿಲ್ ನಾಟ್ ಪ್ರೊಸೀಡ್. ಇಲ್ಲಿ ಇವರೇ ಅಬ್ಸರ್ವೇಷನ್ ಕೊಟ್ಟು ಕೋರ್ಟ್ ಹಿಂಗೆ ಮಾಡ್ಬೇಕಂತ ಹೇಳಿದ್ದಾರೆ. ಅದೊಂದು ವಾಟ್ ವಿ ಥಾಟ್ ಇಟ್ ಈಸ್ ದ ರಾಂಗ್ ಡಿಸಿಷನ್ ರೋಟ್ ಬೈ ದ ಕರ್ನಾಟಕ ಹೈಕೋರ್ಟ್. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಕರ್ನಾಟಕ ಹೈಕೋರ್ಟ್, ಎಲ್ಲೋ ಒಂದು ಕಡೆ ಅವರು ತಮ್ಮ ಗ್ರಹಿಕೆಯನ್ನು ತಪ್ಪಾಗಿ ತಗೊಂಡಿದ್ದಾರೆ. ಏನು ಸ್ಯಾಂಕ್ಷನ್ ಬಗ್ಗೆ ಅವರು ಅಬ್ಸರ್ವೇಷನ್ ಕೊಡಬೇಕಾಯಿತು ಅದನ್ನು ಬಿಟ್ಟು ಒಂದು ಟ್ರಯಲ್ ಕೋರ್ಟ್ ಮಾಡುವಂಥ ಕೆಲಸವನ್ನ ಕರ್ನಾಟಕ ಹೈಕೋರ್ಟ್ ಮಾಡಿದೆ ಅನ್ನೋ ವಿಚಾರ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಮತ್ತೆ ಇವತ್ತು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವ್ರನ್ನ ಸಿಗಿಸ್ಬೇಕು ಅನ್ನೋ ಕಾರಣಕ್ಕೆ ಈ ತರದ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಇದು ನಾವೆಲ್ಲ ಯಾಕೆಂದ್ರೆ ನಾವು ಯಾರು ಜಡ್ಜ್ಗಳಿಗೆ ಗೌರವ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ, ನಮ್ಗೆಲ್ಲ ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಏನೋ ಒಂದು ಪಬ್ಲಿಕ್ ಕಾಸ್ಗೆ CM DCM, ಐ ಥಿಂಕ್ ಅದು ಮೇಕೆದಾಟು ಇರ್ಬೋದು ಅಥವಾ ಸ್ವತಂತ್ರ ನಡಿಗೆ ಕಾರ್ಯಕ್ರಮ ಇರ್ಬೋದು, ಇಲ್ಲಿ ಬೆಂಗಳೂರಿನಲ್ಲಿ ಅವ್ರ ಮೇಲೆ FIR ದಾಖಲಾಗುತ್ತೆ. ಅದನ್ನ ಚಾಲೆಂಜ್ ಮಾಡಿ ಅವರು ಹೈಕೋರ್ಟ್ ಮುಂದೆ ಹೋಗ್ತಾರೆ. ಹೈಕೋರ್ಟ್ ಏನು ಅಬ್ಸರ್ವೇಷನ್ ಕೊಡುತ್ತೆ? ನಥಿಂಗ್ ಡೂಯಿಂಗ್. ನೀವು CM ಆದ್ರೇನು DCM ಆದ್ರೂ ಟ್ರಯಲ್ ಕೋರ್ಟ್ ಮುಂದೆ ಅಪಿಯರ್ ಆಗಿ ಮತ್ತೆ ಪೆನಾಲ್ಟಿ ಕಟ್ಟಿದ್ದ 10,000 ರೂಪಾಯಿ ಪೆನಾಲ್ಟಿ ಆಗಿ ಕೇಸ್ನ ರಿಮೈಂಡ್ ಮಾಡ್ತಾರೆ. ಓಕೆ, ವಿಲ್ ಅಕ್ಸೆಪ್ಟ್. ಆದರೆ ನಮ್ದು ಸೆಟ್ಲ್ಡ್ ಲಾ ಪೊಸಿಷನ್ ಏನು? ಪೋಸ್ಕೋ ಕೇಸಲ್ಲಿ ಎಲ್ಲಾದ್ರೂ ಬೇಲ್ ಕೊಡೋದು ಅಥವಾ ಮತ್ತೊಂದು ನೋಡಿದ್ದೀರಾ? ಒಬ್ಬ ಮಾಜಿ ಮುಖ್ಯಮಂತ್ರಿ ಪೋಸ್ಕೋ ಕೇಸಲ್ಲಿ ಹೈಕೋರ್ಟ್ಗೆ ಹೋದ್ರೆ ಅವ್ರೇನು ದೇಶ ಬಿಟ್ಟು ಹೋಗ್ತಾರಲ್ರಿ, ಅವ್ರಿಗೆ ಬೇಲ್ ಕೊಡ್ರಿ ಅಂತ ಅಬ್ಸರ್ವೇಷನ್ ಮಾಡಬೇಕ ಕರ್ನಾಟಕ ಹೈಕೋರ್ಟ್. ಅಂದ್ರೆ ನೀವು ಯಾವ ರೀತಿ ಪ್ರಿಜುಡಿಸ್ ಆಗಿ ನೋಡ್ತಾ ಇದ್ದೀರಾ? ಕಾಮನ್ ಕಾಸ್ಗೆ ಪಬ್ಲಿಕ್ ಕಾಸ್ಗೆ ಹೋಗಂತ ಒಬ್ಬ ಮುಖ್ಯಮಂತ್ರಿಗೆ, ಪ್ರೆಸೆಂಟ್ ಮುಖ್ಯಮಂತ್ರಿಗೆ ನಥಿಂಗ್ ಡೂಯಿಂಗ್, ಗೋ ಅಂಡ್ ಅಪಿಯರ್ ಬಿಫೋರ್ ದ ಟ್ರಯಲ್ ಕೋರ್ಟ್ ಅಂತ ಡೈರೆಕ್ಷನ್ ಕೊಡ್ತೀರಾ. ಪೋಸ್ಕೋ ಕೇಸಲ್ಲಿ ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ ಪೋಸ್ಕೋ ಕೇಸಲ್ಲಿ ಬೇಲ್ ಕೊಡಬಾರ್ದು ಅಂತೇಳಿ. ಆ ಕಂಪ್ಲೇನೆಂಟ್ ಯಾರು ಅವರೇ ವಿಕ್ಟಿಮೇ ಬಂದು ಕಂಪ್ಲೇಂಟ್ ಕೊಟ್ರೆ ಆ ಕೇಸಲ್ಲಿ ಏನ್ ದೇಶ ಬಿಟ್ಟು ಹೋಗ್ತಾರೆ ಅಂದ್ರೆ ಅವ್ರಿಗೆ ಬೇಲ್ ಕೊಡ್ರಿ ಅಂತ ಹೇಳ್ತೀರಾ. ಅಂದ್ರೆ ನ್ಯಾಯಾಲಯಗಳನ್ನ ಜನಸಾಮಾನ್ಯರು ಯಾವ ರೀತಿ ತಗೋಬೇಕು, ಯಾವ ರೀತಿ ನೋಡಬೇಕು, ಒಂದು ಜನಸಾಮಾನ್ಯರು. ನಾವು ವಕೀಲರಾಗಿ ನಮ್ಮ ಕೆಲಸ ಏನು? ನಮ್ಮ ಸಂವಿಧಾನದಲ್ಲಿ 3 ಸಂಸ್ಥೆಗಳನ್ನ ಡೆಮಾಕ್ರಸಿಯ ಇಂಟ್ರೆಸ್ಟ್ ನಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 3 ಸಂಸ್ಥೆಗಳಿಗೆ
ತಮ್ಮದೇ ಆದ ಅಧಿಕಾರ ಮತ್ತು ವ್ಯಾಪ್ತಿಯನ್ನು ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ನ್ಯಾಯಾಂಗದಲ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ, ನ್ಯಾಯಾಂಗ ಸ್ವತಂತ್ರವಾಗಿದ್ದರೆ ಮಾತ್ರ ಪ್ರಜಾಪ್ರಭುತ್ವದ ರಕ್ಷಣೆ ಸಾಧ್ಯ ಅನ್ನೋ ಕಾರಣಕ್ಕೆ ನ್ಯಾಯಾಂಗಕ್ಕೆ ವಿಶೇಷವಾದ ಅಧಿಕಾರಗಳನ್ನ, ಪರಮಾಧಿಕಾರಗಳನ್ನ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಆ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನ್ಯಾಯಾಂಗಗಳು ನಡ್ಕೋಬೇಕು. ನ್ಯಾಯಾಂಗದಲ್ಲಿ ಈ ಥರದ ಅನುಮಾನಾಸ್ಪದ ತೀರ್ಪುಗಳು ಬಂದರೆ ಅಥವಾ ಪಕ್ಷಪಾತವಾದಂಥ ತೀರ್ಪುಗಳು ಬಂದಿದ್ದಾವೆ ಅಂತ ಜನರ ಭಾವನೆಗೆ ಬಂದರೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಕಳ್ಕೊತಾರೆ. ನ್ಯಾಯಾಂಗದ ಮೇಲೆ ವಿಶ್ವಾಸ ಹೋದ್ರೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವೇನು ಇಲ್ಲಿ ಸೇರಿದ್ದೇವೆ, ಇದು ನಮ್ಮ ಜವಾಬ್ದಾರಿ ಇದೆ. ಜನರುಗಳನ್ನ ಹೆಚ್ಚಿಸುವಂಥದ್ದು ಒಂದು ಕಡೆ, ನ್ಯಾಯಾಂಗಗಳು ತಪ್ಪು ಮಾಡಿದಾಗ, ನ್ಯಾಯಾಲಯಗಳು ತಪ್ಪು ಮಾಡಿದಾಗ, ತಪ್ಪಿನ ತೀರ್ಪುಗಳು ಬಂದಾಗ ಅದನ್ನ ಪ್ರಶ್ನೆ ಮಾಡುವಂಥ ಕರ್ತವ್ಯ ನಮ್ಮ ಮೇಲಿದೆ. ಅದನ್ನು ನಾವು ನೇರವಾಗಿ ಹೇಳ್ಬೇಕಾಗುತ್ತೆ. ಆಗಲೇ ಶಿವಶಂಕರ್ ಸಾಹೇಬ್ ಮಾತಾಡ್ತಾ ಹೇಳಿದ್ರು ನ್ಯಾಯಾಧೀಶರು ತಗೋಬೇಡಿ ಅಂತ. ಎಸ್, ವಿ ಆರ್ ಅಗ್ರಿ. ಹಿಂದೆ LG ಅವನೂರು ಅವರು ಬೇರೆ ಬೇರೆ ಪ್ರಕರಣದಲ್ಲಿ ಈ ಥರ ಕಂಟೆಂಪ್ಟ್ ಪಿಟಿಷನ್ ಬಂದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನ್ಯಾಯಾಧೀಶರು ಎಷ್ಟು ತಗೊಂಡು ನಾವು ಮಾತಾಡಿದ್ರೆ ಹೌದು ಕಂಟೆಂಪ್ಟ್ ಆಗುತ್ತೆ, ಬಟ್ ನ್ಯಾಯಾಲಯದ ತೀರ್ಪನ್ನು ನಾವು ಚರ್ಚೆ ಮಾಡಿದಾಗ ಇಟ್ ವೋಂಟ್ ಕಮ್ಸ್ ಟು ದ ಕಂಟೆಂಪ್ಟ್ ಆಫ್ ಕೋರ್ಟ್. ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಏನಿವತ್ತು ತೀರ್ಪು ಬಂದಿದೆ, ಈ ತೀರ್ಪು ನ್ಯಾಯಾಲಯದ ವ್ಯಾಪ್ತಿಯನ್ನು ಮೀರಿ ಬಂದಿರತಕ್ಕಂಥ ತೀರ್ಪು, ಮತ್ತೆ ಒಬ್ಬ ವ್ಯಕ್ತಿಯ ಒಂದು ನಡತೆ, ಅವರು ಏನು 40 ವರ್ಷ ಅವರ ರಾಜಕಾರಣದ ಒಂದು ನಡೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ, ಆ ನಡೆಯನ್ನ ಪ್ರಶ್ನೆ ಮಾಡುವಂತ ತೀರ್ಪು ಬಂದಿದೆ. ಅಫ್ಕೋರ್ಸ್ ಇಟ್ ಇಸ್ ಎ ಅಪೀಲಬಲ್ ಜಡ್ಜ್ಮೆಂಟ್. ರಿಟ್ ಅಪೀಲ್ ಹಾಕೋದಕ್ಕೂ ಅವಕಾಶ ಇದೆ, ಬಾಲನ್ ಅವ್ರು ಹೇಳದಂಗೆ SLPಗೆ ಹೋಗೋದಕ್ಕೂ ಅವಕಾಶ ಇದೆ. ಅದು ಒಂದ್ ಕಡೆ. ಆದ್ರೆ ಇಂಥ ತೀರ್ಪುಗಳನ್ನ ನಾವು ವಕೀಲರಾಗಿ, ನಾವು ನ್ಯಾಯಾಲಯ ಅಂತಿದ್ದಂಗೆ, ನ್ಯಾಯಾಂಗ ಅಂತಿದ್ದಂಗೆ ಬೆಂಚ್ ಅಂಡ್ ಬಾರ್, ಸೊ ಬೆಂಚ್ನ ಬಾರ್ ಪ್ರಶ್ನೆ ಮಾಡಲ್ಲ ಇದ್ರೆ ಇಂತಹ ತಪ್ಪಿನ ತೀರ್ಪುಗಳು ಪದೇ ಪದೇ ಬರ್ತಾ ಇರ್ತವೆ. ಇವತ್ತು ನಮ್ಮ ಅದೃಷ್ಟಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಒಳ್ಳೆ ಚೀಫ್ ಜಸ್ಟಿಸ್ ಕೂತಿದ್ದಾರೆ. ನಮ್ಗೆ ವಿಶ್ವಾಸ ಇವತ್ತು ಅವರಿಂದ ಇದೆ. ಸುಪ್ರೀಂ ಕೋರ್ಟ್ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಪೂರ್ತಿ ಅಲ್ಲ, 100ಕ್ಕೆ 100 ಅಂತ ಅಲ್ಲ, ಕನಿಷ್ಠ ಸುಪ್ರೀಂ ಕೋರ್ಟ್ ಅಲ್ಲಿ ಒಳ್ಳೆ ತೀರ್ಪುಗಳು ಬರ್ತಾ ಇದೆ ಅನ್ನೋ ಭಾವನೆ ಇವತ್ತು ಜನಸಾಮಾನ್ಯರಲ್ಲಿದೆ. ಅದೇ ತರದ ತೀರ್ಪುಗಳನ್ನ ನಾವು ಇಲ್ಲೂ ಸಹ ಕರ್ನಾಟಕದ ನ್ಯಾಯಾಲಯದಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಇವತ್ತು ಏನು ತೀರ್ಪು ಬಂದಿದೆ ಅದು ದೋಷಪೂರಿತವಾದಂಥ ತೀರ್ಪು ಅಂತೇಳಿ ನಮ್ಮ ಭಾವನೆ ಇದೆ. ಈ ಬಗ್ಗೆ ನಾವು ಧ್ವನಿಯನ್ನು ಎತ್ತಬೇಕಾಗುತ್ತೆ. ಒಂದು, ಇದು ಸಿದ್ದರಾಮಯ್ಯ ಪ್ರಶ್ನೆ ಅಲ್ಲ, ಯಾವುದೇ ಹೈಂದ ನಾಯಕನ ಹಣಿಯೋದಕ್ಕೆ ಇಂತಹ ಪ್ರಕರಣಗಳನ್ನ ಉಪಯೋಗಿಸ್ಕೊತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಮೂಡ ಬಿಟ್ರೆ ಇದು ಮೂಡಾದ ಪ್ರಕರಣವೇ ಅಲ್ಲ. ಈಗೆಲ್ಲ ಸಾಕಷ್ಟು ವಿವರಗಳನ್ನ ಮೊದಲಿನಿಂದ ಅಂದ್ರೆ 20-30 ವರ್ಷದಿಂದ ಏನೇನಾಯ್ತು ನಮ್ಮ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೂಡ ಅಂತಕ್ಕಂಥದ್ದು, ನಾನು ಅತ್ಯಂತ ಸಮೀಪದ ಒಡನಾಟವನ್ನು ನಾನು ಸಿದ್ದರಾಮಯ್ಯ ಜೊತೆ ಇಟ್ಕೊಂಡಿದ್ದೇನೆ. ಅವ್ರಿಗೆ ಅಲ್ಲಿ ಈ ಆಲ್ಟರ್ನೇಟಿವ್ ಸೈಟ್ ತಗೊಂಡ ವಿಚಾರ ಇದೆಲ್ಲ ಬಂದ್ಮೇಲೆ ಗೊತ್ತಾಯ್ತು ಬಿಟ್ರೆ ಅವ್ರಿಗೆ ಆ ವಿಚಾರನೂ ಗೊತ್ತಿಲ್ಲ. ಅವ್ರಿಗೆ ಅಂದ್ರೆ ಏನೋ ಮನೆಯಲ್ಲಿ ಏನೋ ಮಾಡ್ಕೊಂಡಿದ್ದಾನೆ ಅಂತೇಳಿ ಅವರು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಇಂತಹ ಒಂದು ಪ್ರಕರಣವನ್ನು ಇಟ್ಕೊಂಡು ಅವ್ರನ್ನ ರಾಜಕೀಯವಾಗಿ ಮುಗಿಸುವಂಥದ್ದು. ಯಾಕೆಂದ್ರೆ ಸೈದ್ಧಾಂತಿಕವಾಗಿ ಯಾವಾಗ ಸಿದ್ದರಾಮಯ್ಯಗೆ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರಿಗೆ ಅರಿವಾಗಿದೆಯೋ ಆವಾಗ ಈ ತರದ ಮಾಹಿತಿಗಳನ್ನ ಹುಟ್ಟಿಸ್ಕೊಂಡು ಅಥವಾ ಈ ತರದ ಪ್ರಕರಣಗಳನ್ನ ಸೃಷ್ಟಿ ಮಾಡಿ ದೊಡ್ಡ ಮಟ್ಟದ ಸುದ್ದಿ ಮಾಡೋದಕ್ಕೆ ಹೊರಟಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಮ್ಮೆಲ್ರಿಗೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರ ಗೊತ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿ ಮೋದಿರವ್ರನ್ನ ಎದುರಿಸಿದಾಗ ಅವ್ರನ್ನ ಅಣಿಯೋದಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡಿ ಅವ್ರನ್ನ ಗುಲ್ಬರ್ಗಾ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಸೋಲಿಸಿದ್ರು. ಯಾಕೆಂದ್ರೆ ಅವ್ರಿಗೆ ಮೋದಿರವ್ರಿಗೆ ಖರ್ಗೆರವ್ರಿಗೆ ಉತ್ತರ ಕೊಡೋ ಶಕ್ತಿ ಇರಲಿಲ್ಲ ಲೋಕಸಭೆಯಲ್ಲಿ, ಹಾಗಾಗಿ ಅವ್ರನ್ನ ಅಲ್ಲಿ ಸೋಲಿಸಿದ್ರು. ಇವತ್ತು ಇಡೀ ದೇಶದಲ್ಲಿ ಮೋದಿರವ್ರನ್ನ ಗೋದ್ರಾ ಪ್ರಕರಣ ಇಟ್ಕೊಂಡು ಅತ್ಯಂತ ಗಟ್ಟಿಯಾದ ಧ್ವನಿನಲ್ಲಿ ಪ್ರಶ್ನೆ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಅದಕ್ಕೆ ಇವತ್ತು ಅವ್ರನ್ನ ಅಣಿಬೇಕು ಅಂತೇಳಿ ಇಂಥ ಎಲ್ಲ ಪ್ರಕರಣಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಏನೇನ್ ಬೇಕೋ ಈ ತರದ ವಿಚಾರಗಳನ್ನ ಕಟ್ಟುವಂಥದ್ದು, ಮತ್ತೊಂದು ಪ್ರಶ್ನೆ ಇಟ್ಕೊಂಡು ತೀರ್ಪುಗಳನ್ನ ಮುಖಾಂತರ ಅವ್ರನ್ನ ಅಣಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಒಬ್ಬ ವಕೀಲರಿದ್ದಾರೆ, ಮತ್ತೆ ಅವರು ಒಬ್ಬ ಲೀಗಲ್ ಅಡ್ವೊಕೇಟ್ ಆಗಿ ಮತ್ತೆ ಒಬ್ಬ ಅನುಭವಿ ರಾಜಕಾರಣಿಯಾಗಿ ಲೀಗಲ್ ಆಗಿ ಏನ್ ತೀರ್ಮಾನ ತಗೋಬೇಕು ಅವ್ರು ಖಂಡಿತ ತಗೋತಾರೆ. ಆದ್ರೆ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಇರ್ತಕ್ಕಂಥದ್ದು ನ್ಯಾಯಾಲಯಗಳು, ನ್ಯಾಯಾಧೀಶರು ತಪ್ಪಿನ ಕಡೆ ಹೋದಾಗ ಅವ್ರನ್ನ ಹೆಚ್ಚಿಸುವಂಥದ್ದು ಮತ್ತೆ ನ್ಯಾಯಾಂಗವನ್ನ ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಅನ್ನೋ ಮಾತನ್ನು ಹೇಳಿ, ಆ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಲಿ ಹೋಗೋಣ ಅನ್ನೋ ಮಾತನ್ನು ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಕರಣದಲ್ಲಿ ಹೈಕೋರ್ಟಿನ ಆದೇಶ, ಟ್ರಯಲ್ ಕೋರ್ಟಿನ ಆದೇಶ, ರಾಜಭವನದ ಆದೇಶ, ಈ 3 ಆದೇಶಗಳು ಒಂದು ಕಡೆ ಇದ್ದಾವೆ. ಆ ಆದೇಶಗಳು ಏನು ಹೇಳ್ತವೆ, ಅದರಲ್ಲಿ ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ ಅನ್ನೋದನ್ನ ನಮ್ಮ ಹಿರಿಯ ತಜ್ಞರು ಮಾತನಾಡ್ತಾರೆ. ನಾನು ಅದ್ರ ಬಗ್ಗೆ ಮಾತನಾಡಲ್ಲ.
ಒಂದು ಕಡೆ ಆದೇಶಗಳು, ಇನ್ನೊಂದು ಕಡೆ ಪ್ರಪಾಗಂಡ ನಡೀತಾ ಇದೆ. ಉದ್ದೇಶಪೂರ್ವಕವಾಗಿ ಇವತ್ತು ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಇಂದು ನಡೀತಾ ಇದೆ. ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆಲ್ಲ ಗೊತ್ತಿದೆ, ದಮನಿತ ಸಮುದಾಯಗಳನ್ನು ಪ್ರತಿನಿಧಿಸುವಂಥವರು, ಸಾಮಾಜಿಕ ನ್ಯಾಯಕ್ಕಾಗಿ ದುಡಿತಾ ಇರುವಂತಹವರು. ಅವರ ಕಳೆದ ಅವಧಿಯಲ್ಲಿ ಮತ್ತು ಈ ಅವಧಿಯಲ್ಲಿ ಅನೇಕ ಜನಪರವಾಗಿರುವಂತಹ ಶೋಷಿತರ, ದಮನಿತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ತಂದಂತಹ ಮುಖ್ಯಮಂತ್ರಿ. ಆ ಹೆಗ್ಗಳಿಕೆ ಮತ್ತು ಹೆಮ್ಮೆ ನಮಗಿದೆ. ಅವರು ನಮ್ಮ ಸಮುದಾಯದವರು, ನಮ್ಮನ್ನು ಪ್ರತಿನಿಧಿಸ್ತಾ ಇರುವಂತಹ ಪ್ರೀತಿ ಗೌರವವು ಕೂಡ ಅವ್ರ ಮೇಲೆ ಅಪಾರವಾಗಿದೆ. ಅಂತಹ ಜನಪರವಾಗಿರುವಂತಹ ಒಬ್ಬ ನಾಯಕನನ್ನ ಮತ್ತು ತುಂಬಾ ವರ್ಷಗಳ ನಂತರ 136 ಸ್ಥಾನಗಳನ್ನು ಪಡೆಯುವ ಮುಖಾಂತರ ಒಂದು ಸಂಪೂರ್ಣ ಬಹುಮತದ ಸರ್ಕಾರವನ್ನು ರಚನೆ ಮಾಡುವ ಮುಖಾಂತರ ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಜನತೆಯ ಆಶೋತ್ತರಗಳಿಗಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಈ ನ್ಯಾಯಾಂಗದ ಆದೇಶಗಳು, ರಾಜಭವನದ ನಡವಳಿಕೆ ಮತ್ತು ಹೊರಗಡೆ ಕೆಲ ಮಾಧ್ಯಮಗಳ ಅಪಪ್ರಚಾರಗಳು ಮತ್ತು ಕೆಲವು ದುಷ್ಟ ವ್ಯಕ್ತಿ ಮತ್ತು ಶಕ್ತಿಗಳ ಏನು ಈ ಆಟೋಟಪಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇಟ್ಟಿರುವಂತಹ ಸಿದ್ದರಾಮಯ್ಯನವ್ರನ್ನ ಮತ್ತು ಸಂಪೂರ್ಣ ಬಹುಮತದ ಒಂದು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕನ್ನುವಂಥ ಷಡ್ಯಂತ್ರ ಮತ್ತು ಪಿತೂರಿ ನಡೀತಾ ಇದೆ ಅನ್ನುವಂಥದ್ದು ಸುಳ್ಳಲ್ಲ, ನಿಜ ನಿಜ ನಿಜ. ಇಂತಹ ಸಂದರ್ಭದಲ್ಲಿ ಕಾನೂನನ್ನ ಪ್ರಾಕ್ಟೀಸ್ ಮಾಡ್ತಾ ಇರುವಂಥವ್ರು, ಸಂವಿಧಾನದ ಸಂರಕ್ಷಣೆಗಾಗಿ ಕೆಲಸ ಮಾಡ್ತಾ ಇರುವಂಥವ್ರು, ಇಡೀ ಈ ನ್ಯಾಯಾಂಗದ ಪರಂಪರೆಯನ್ನ, ಈ ಘನತೆಯನ್ನ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇರುವಂತಹ ನ್ಯಾಯವಾದಿಗಳಾಗಿ, ವಕೀಲರಾಗಿ, ನ್ಯಾಯಾಧೀಶರಾಗಿ ನಾವು ಇವತ್ತು ಇದ್ರ ಕುರಿತಂತೆ ಮಾತಾಡಲಿಲ್ಲ ಅಂತಂದ್ರೆ ಈ ದೇಶ ಹಾಳಾಗ್ತದೆ, ಸಂವಿಧಾನ ಹಾಳಾಗ್ತದೆ, ಕಾನೂನು ಹಾಳಾಗ್ತದೆ. ಇದು ಬರೀ ರಾಜ್ಯ ಸರ್ಕಾರವನ್ನ ದಿವಾಳಿ ಮಾಡುವಂತ ಪ್ರಕ್ರಿಯೆ ಅಂತ ನಾನು ಅನ್ಸೋದಲ್ಲ. ಇದು ಬರೀ ಸಿದ್ದರಾಮಯ್ಯನವ್ರನ್ನ ಮುಗಿಸಾಕುವಂತ ಷಡ್ಯಂತ್ರ ಅಂತಂದಷ್ಟೇ ನಾವು ನೋಡ್ಬೇಕಾಗಿಲ್ಲ. ಒಟ್ಟಾರೆಯಾಗಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ, ಸಂಸದೀಯ ರಾಜಕೀಯ ವ್ಯವಸ್ಥೆಯನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಾಂವಿಧಾನಿಕ ಹಕ್ಕನ್ನೇ ನಾಶಗೊಳಿಸೋದಕ್ಕೆ ಇವರೆಲ್ಲ ಷಡ್ಯಂತ್ರ ಮಾಡ್ತಿರ್ಬೇಕಾದ್ರೆ ವಕೀಲರಾಗಿ ನಾವು ಮಾತಾಡಬೇಕು, ನಾವು ಗಟ್ಟಿ ಧ್ವನಿಯನ್ನು ಮಾಡ್ಬೇಕನ್ನೋ ಕಾರಣಕ್ಕಾಗಿ ಅದ್ರ ಕುರಿತಂತೆ ಚರ್ಚೆ ಮಾಡೋಕೆ ಇವತ್ತಿನ ಈ ಸಭೆಗೆ ಕರೆದಿದ್ದೀವಿ. ಬಂಧುಗಳೇ, ನೀವೆಲ್ಲರೂ ಕೂಡ ಮುಕ್ತವಾಗಿ ಮಾತಾಡೋಣ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗ್ಲಿಂದ 2014ರಿಂದ ತಗೊಳ್ಳಿ ನೀವು, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮಾಡೋದು 2 ಡಿವೈಡ್ ಮಾಡಿಕೊಂಡು ತಮ್ಮ ಬೇಕಾದ ಮನುಷ್ಯನ ತೀರ್ಪಿಸ್ಬೇಕು. ಕರ್ನಾಟಕದಲ್ಲಿಯೂ 15 ಜನ ಕಾಂಗ್ರೆಸ್ನಿಂದ ಚುನಾಯಿತ ಪ್ರತಿನಿಧಿಗಳನ್ನ ಫೋರ್ಸಿಬಲಿ ಎತ್ಕೊಂಡು ಹೋಗಿ ಹೆದರಿಸಿ, ಇಡಿ ಮಾಡ್ತೀವಿ, ರೇಡ್ ಮಾಡ್ತೀವಿ, ನಿಮ್ ದೇವರಿಗೆ ಕಳಿಸ್ತೀವಿ ಅನ್ನೋ ಭಯ ಹುಟ್ಟಿಸಿ ಒಬ್ಬೊಬ್ಬರಿಗೆ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿ ಕೊಟ್ಟು ಅವ್ರು ಬಾಂಬೆ ಕರ್ಕೊಂಡು ಹೋಗಿ ಇಟ್ಟು ತಿರ್ಗಾ ಬಂದು ಸರ್ಕಾರ ಮಾಡಿದರು. ಗೋವಾನಲ್ಲೂ ಮಾಡಿದರು. ಹಾಗೆ ಎಲ್ಲೆಲ್ಲಿ ಸರ್ಕಾರಗಳು ಬಿಡಿಸು, ಮಧ್ಯಪ್ರದೇಶದಲ್ಲೂ ಮಾಡಿದ್ರು ಹಿಂದಿನ ಸರ್ಕಾರ ಇದ್ದಾಗ, ಶಿವರಾಜ್ ಸಿಂಗ್ ಚೌಹಾಣ್ ಮಾಡುವ ಕಾಲಕ್ಕೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ಮೌಲ್ಯಗಳಲ್ಲಿ ಬಿಜೆಪಿಗೆ ನಂಬಿಕೆ ಇಲ್ಲ, ಇದು ನಂಬರ್ 1. ಎರಡನೇದು, ಗೋಲ್ವಾಳ್ಕರ್ ಬಂಚ್ ಆಫ್ ಥಾಟ್ಸ್ ಪುಸ್ತಕ ಓದಿದೆ ಇಂಟೆಲು. ದೇವರು ಮಹಾದೇವ RSS ಹಾಳಾಗಲ್ಲ ಅಂತ ಒಂದು ಪುಸ್ತಕನೂ ಬರೆದಿದ್ದಾರೆ ತುಂಬಾ ಚೆನ್ನಾಗಿ. RSS ಏನು ಅಂದ್ರೆ 2% ಬ್ರಾಹ್ಮಣಶಾಹಿ ಪುರೋಹಿತಶಾಹಿ ಜನ ಇಡೀ ದೇಶನ ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಹಿಂದಿನ ಮನುವಾದದ ಪ್ರಕಾರ ಶೂದ್ರರು ಕಾಲಿಗೆ ಹೊರಗೆ ಕಟ್ಕೊಂಡು ಓಡಾಡಬೇಕು, ಅವರು ಬೆಳಿಗ್ಗೆ ಸಾಯಂಕಾಲ ಊರೊಳಗೆ ಬರಬಾರ್ದು, ಅವ್ರ ನೆರಳು ಕೂಡ ನಮ್ಗೆ ಹೋಗ್ಬಾರ್ದು, ಅವರು ಎಲ್ಲಿ ಉಗುಳ್ಬಾರ್ದು, ಕೊರಳಿಗೆ ಗಡಿಗೆ ಕಟ್ಕೊಂಡು ತಿರುಗಾಡಬೇಕು. ಸೋಷಿಯಲ್ ರಿಸ್ಟ್ರಿಕ್ಷನ್ಸ್. ನಂತರ ಎಲ್ಲಿಯವರೆಗೆ ಬಂತು ಅಂತಂದ್ರೆ ಅಧಿಕಾರನ ಹಿಡ್ಕೋಬೇಕು, ಬಡವರನ್ನ ಇನ್ನಷ್ಟು ಬಡವರಾಗಿ ಮಾಡಬೇಕು, ಅವ್ರ ನಿರಂತರ ಸಮಸ್ಯೆಗಳಲ್ಲೇ ಬಳಲಬೇಕು. ಅಧಿಕಾರ ಇದ್ದವರು ಈ ಬಂಡವಾಳಶಾಹಿಗಳನ್ನ ಉತ್ತೇಜಿಸಬೇಕು, ಆ ಬಂಡವಾಳಶಾಹಿಗಳ ಬಂಡವಾಳದಿಂದ ನೀವು ಬದುಕಬೇಕು. ಈಗ ನೋಡಿ, 2% ಬ್ರಾಹ್ಮಣಶಾಹಿ ಬದುಕ್ತಾ ಇರೋದೇ ಈ ದೇವಸ್ಥಾನದ ಹುಂಡಿಗಳ ಮೂಲಕ. ಪ್ರತಿಯೊಂದು ದೇವಸ್ಥಾನನೂ ಒಂದೊಂದು ಇನ್ವೆಸ್ಟ್ಮೆಂಟ್ ಅವ್ರಿಗೆ. ಜನರಲ್ಲಿ ಮೂಢನಂಬಿಕೆಗಳನ್ನು ಪ್ರಚೋದಿಸೋದು, ಹಿಂಗಾದ್ರೆ ಹಂಗಾಗತ್ತೆ ಹಂಗಂತ ಭಯ ಪಡೋದು, ಹೋಗಿ ನೀವು ಪಂಚಾಂಗನೋ ಇನ್ನೊಂದು ಮುನ್ನೊಂದು ಮಾಡೋದು, ಶಾಂತಿ ಮಾಡೋದು. ದಿಸ್ ಆಲ್ ಈಸ್ ಎ ಸೋಷಿಯಲ್ ಇವಿಲ್. ಇದೆಲ್ಲ ಕಂಟ್ರೋಲ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇರೋದು RSS. ಕೇಂದ್ರ ಸರ್ಕಾರದಲ್ಲಿ ಯಾರು ಸಚಿವರಾಗಬೇಕು, ಯಾವ ರಾಜ್ಯದಲ್ಲಿ ಯಾರು ಸಚಿವರಾಗಬೇಕು, ಯಾರು ಮಾಡಬೇಕು, ಎಲ್ಲಾನು ತೀರ್ಮಾನ ಆಗೋದು RSS ಹೆಡ್ ಕ್ವಾರ್ಟರ್ ಇಂದ. ಈಗ ಇನ್ನೊಂದು ಸಜೆಸ್ಟ್ ಮಾಡಿದ್ದಾರೆ, ವಚನ ದರ್ಶನ ಅಂತ ಹೇಳಿ, ಲೇಟೆಸ್ಟ್ ಟ್ರೆಂಡು. ಇದು ರಾಜಕೀಯ ಪಿತೂರಿ ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಈಗ ಲಿಂಗಾಯತರು ಸ್ವತಂತ್ರ ಧರ್ಮ ಅಂದ್ಕೊಂಡ್ರು, ನಾವು ಹಿಂದೂ ಧರ್ಮ ಅಲ್ಲ, ಬಸವಣ್ಣವ್ರು ಸತ್ತಿದ್ದು ಈ ದೇವಸ್ಥಾನ ಹೋಗಿ ಜನರ ಮೂಟೆಗೆ ಬೆಲೆಯೋದು ಬೇಡ, ದೇವರೇ ನಿಮ್ಮ ಜೊತೆಗೆ ಇರ್ಲಿ ಅನ್ನೋಂಥ ಲಿಂಗ ಕಟ್ಕೊಂತ ಒಂದು ಕಾನ್ಸೆಪ್ಟ್ ಅಂತ ಬಸವಣ್ಣವರು. ಆದರೆ ಇವ್ರು ತಿರ್ಗಾ ವಚನ ದರ್ಶನ ಟ್ವಿಸ್ಟ್ ಮಾಡಿ, ನೀವು ಹಿಂದೂಗಳು ಅನ್ನೋದನ್ನ
ಲಿಂಗಾಯತ ಮೇಲೆ ಬಲವಂತವಾಗಿ ಹೇರುವಂತಹ ಪ್ರಯತ್ನ RSS ಇಂದ ನಡೀತಾ ಇದೆ. RSS ಅನ್ನೋದು ಸರಸಂಘ ಸಂಚಾಲಕ, ಸರ್ವಾಹಕ ಅವರುಗಳಂತ ಯಾರು ಇದ್ದಾರೆ, ಅವ್ರು ದೇ ಆರ್ ಬಿನ್ ಟೇಕಿಂಗ್ ಆರ್ಗನೈಸಿಂಗ್ ಫಂಕ್ಷನ್ಸ್ ಲೈಕ್ ದಿಸ್. ಸೊ ಹಾಗಾಗಿ ಒಂದು RSS ನ ಮೂಲ ಸಿದ್ಧಾಂತಗಳಿಗೆ ವಿರೋಧವಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಸಿದ್ದರಾಮಯ್ಯನವರು ಹೋರಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಹಾಲುಗಳು ರಾತ್ರಿ. ಅದಕ್ಕೋಸ್ಕರ ಯಾವ ಮನುಷ್ಯನು ಈ ರಾಜ್ಯದಲ್ಲಿ ಉಪವಾಸ ಮಲಗಬಾರ್ದು ಅನ್ನೋ ಕಾರಣಕ್ಕೆ ಅನ್ನಭಾಗ್ಯ ತಂದರು. ಹೆಣ್ಮಕ್ಳಿಗೆ ಆರ್ಥಿಕ ಸಬಲೀಕರಣ ಬರಲಿ ಅಂತ ಹೇಳಿ ಗೃಹಲಕ್ಷ್ಮಿ ತಂದರು. ಹೌದಾ, ಕೆಲಸಕ್ಕೆ ಹೋಗುವಾಗ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಪಾಪ ಟ್ರಾವೆಲಿಂಗಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಭಾಗ್ಯ ಕಲ್ಪಿಸಿದ್ರು. ಸೊ ದಿಸ್ ಈಸ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯವನ್ನ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಮೂಲಭೂತವಾದಿಗಳಿಗೆ ಅವಕಾಶ ಇಲ್ಲ, ರಾಜಕೀಯವಾಗಿ ನಾವು ಸಮಾಪ್ತಿ ಆಗ್ತೇವೆ. ಜನಕಲ್ಯಾಣ ಕಾರ್ಯಕ್ರಮಗಳು, ಸಂಪತ್ತಿನ ಸಮಾಜ ಹಂಚಿಕೆ ಮಾಡಿದರೆ ನಮಗೆ ಅವಕಾಶ ಇಲ್ಲ ಅನ್ನೋದು ಒಂದೇ ಒಂದು ಕಾರಣದಿಂದ ಇದೆಲ್ಲ ಪಿತೂರಿಗಳು RSS ಪ್ರೇರಿತ. ಬಾಲಗಲ್ ಸರ್ ಹೇಳಿದ ಹಾಗೆ ಗವರ್ನರು ನಾಗ್ಪುರ್ಗೆ ಹೋಗಿ ಡೆಲ್ಲಿಗೆ ಹೋಗಿ ಬಂದು ಇದು ಮಾಡಿದ್ದಾರೆ ಅನ್ನುವಂಥದ್ದು ಒಂದು. ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳ್ತೀನಿ. ಶಾಂಕ್ಷನ್ ಕೊಡ್ಬೇಕಾದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ಜಜ್ಮೆಂಟ್ಸ್. ಈಗ ಗವರ್ಮೆಂಟ್ ಸರ್ವೆಂಟು ಅವನ ಅಪಾಯಿಂಟಿಂಗ್ ಅಥಾರಿಟಿ, ಡಿಸಿಪ್ಲಿನ್ ಅಥಾರಿಟಿ ಯಾರಿರ್ತಾರೆ ಅವರು ಅದನ್ನು ನೋಡಿ, ಪ್ರತಿ ಡಾಕ್ಯುಮೆಂಟ್ ನೋಡಿ, ವೆದರ್ ದೇರ್ ಇಸ್ ಎನಿ ಮೆಟೀರಿಯಲ್ ಟು ಅಕೌಂಟ್ ಸ್ಯಾಂಕ್ಷನ್, ಆಮೇಲೆ ಸ್ಯಾಂಕ್ಷನ್ ಕೊಡಬೇಕು. 1200 ಪುಟಗಳ ಕನ್ನಡ ದಾಖಲೆಗಳು ಕನ್ನಡದಲ್ಲಿ. ತಾವರ್ಚಂದ್ ಗೆಲೋಟ್ ಇಸ್ ಫ್ರಮ್ ಅ ಡಿಫರೆಂಟ್ ಸ್ಟೇಟ್ ಹೂ ಡಸಂಟ್ ನೋ ಕನ್ನಡ. ಅಷ್ಟು ದಾಖಲೆಗಳನ್ನ ಪರಾಂಬರಿಸಿ ನಾವು ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳ್ತೀವಿ ಜುಡಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ನಂಬರ್ 1, there is no application of mind in according sanction to prosecute Honorable Chief Minister Siddaramaiah. This is number 1. Number 2, BJP ಹಿಂದೆ ಸಚಿವರಾಗಿದ್ದಂಥವ್ರು ಯಾರು, ಶಶಿಕಲಾ ಜೊಲ್ಲೆ, ನಿರಾಣಿ, ಆಮೇಲೆ ಜನಾರ್ದನ್ ರೆಡ್ಡಿ ಅವರೆಲ್ಲ ಇದ್ದಾರೆ. ಕುಮಾರಸ್ವಾಮಿ ಆಫ್ ಆಲ್ ಈಸ್ ಆನ್ ಬೇಲ್. ಸೊ ಕುಮಾರಸ್ವಾಮಿ ಅವರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅಂದ್ರೆ, ಯು ಟ್ರಾನ್ಸ್ಲೇಟ್ ದ ಡಾಕ್ಯುಮೆಂಟ್ಸ್ ಇಂಟು ಇಂಗ್ಲಿಷ್ ಸೊ ದಟ್ ಐ ಕ್ಯಾನ್ ರೀಡ್ ಅಂಡ್ ಐ ಕ್ಯಾನ್ ಅಪ್ಲೈ ಮೈ ಮೈಂಡ್. ದಿಸ್ ಈಸ್ ಕ್ಲಿಯರ್ಲಿ ಇನ್ ವಯೋಲೇಷನ್ ಆಫ್ ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಒಂದ್ ಕಡೆ ಬೆಣ್ಣೆ, ಒಂದ್ ಕಡೆ ಸುಣ್ಣ. ಯಾಕೆ? ಪ್ರಜಾಪ್ರಭುತ್ವ ರೀತಿಯಲ್ಲಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥದ್ದು ಒಂದು ಟಾರ್ಗೆಟ್ ಇದೆ. ಪಿತೂರಿ ಅಂತ ಹೇಳ್ತೀವಲ್ಲ, ಮೊದಲೇ ಪಿತೂರಿ. ಎರಡನೇ ಪಿತೂರಿ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅನ್ನುವಂತಹ ಮಾಸ್ ಲೀಡರ್ ಈ ದೇಶದಲ್ಲಿ ಯಾರು ಇಲ್ಲ, ನಾಟ್ ಇವನ್ ಮೋದಿ. ಜನಪ್ರಿಯತೆ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅವ್ರ ಮೇಲೆ. ಈ ಮೂಢ ಹಗರಣ ಅಂತ ಏನು ಕರೀತಾರೆ, ಹಗರಣ ಅಂತ ಕರೀತಾರಲ್ಲ, ಹಗರಣವೇ ಅಲ್ಲ. ಇಟ್ ಈಸ್ ಕ್ಲಿಯರ್ಲಿ ಎ ಸಿವಿಲ್ ಡಿಸ್ಪ್ಯೂಟ್. ಅಕಸ್ಮಾತ್ ಹಾಗೆ ಬಂದ್ರೆ ಅದು ಆಗೋದಲ್ಲ, ಇನ್ ಕೇಸ್ ಇಫ್ ಇಟ್ ಕಮ್ಸ್. ಒಂದು, ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 3 ಪ್ಯಾರಲಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಮುಗಿಬೀಳೋದು. ಫಸ್ಟ್ ಸಿದ್ದರಾಮಯ್ಯನವರು ಆನೆಸ್ಟ್ ಆಗಿ ಹೇಳಿದರು, ಐ ವಿಲ್ ಅಪಾಯಿಂಟ್ ಅ ಜುಡಿಷಿಯಲ್ ಕಮಿಷನ್ ವಿಚ್ ಇಸ್ ಹೆಡೆಡ್ ಬೈ ಫಾರ್ಮರ್ ಜಡ್ಜ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ. ಅವರು ತನಿಖಾ ವರದಿಯನ್ನು ಕೊಡಲಿ ಅಂತ, ಎನ್ಕ್ವೈರಿ ಕಮಿಷನ್ ಅಂತ ಹೇಳ್ತೀವಿ. ಸೊ ವಿಚಾರಣಾ ಆಯೋಗವನ್ನು ನೇಮಕ ಮಾಡಿದ ಮೇಲೆ ಆ ವಿಚಾರಣಾ ಆಯೋಗದ ವರದಿ ಕೈ ಸೇರುವ ಮೊದಲೇ ಒಂದೇ ದಿವಸದಲ್ಲಿ ಸ್ಯಾಂಕ್ಷನ್ ಕೊಡ್ತಾರೆ. ನಂಬರ್ 2, ಸೊ FIR ಆಗುತ್ತೆ, ಅದನ್ನ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ, ಹೈಕೋರ್ಟ್ ತೀರ್ಪು ಕೊಡುತ್ತೆ. ನಾವು ಎಂಥ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಊರಿನ ಗೌರಿಪಾಳ್ಯ ಯಾವುದೋ ಒಂದು ದೇಶ ಆಗಿ ಕಾಣ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದು ಆ ಸ್ಥಾನದಲ್ಲಿ ಕೂತ್ಕೊಂಡು ತನ್ನದೇ ಏರಿಯಾದ ಒಂದು ಏರಿಯಾ ಗೌರಿಪಾಳ್ಯವನ್ನು ಯಾವ ರೀತಿ ಮಾತಾಡಿದ್ರು ತಮಗೆಲ್ಲ ಗೊತ್ತಿದೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದು ತಮಗೆ ಗೊತ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವಿದ್ದಾಗ ಇಡೀ ದೇಶದ ವಾತಾವರಣ ಕಲುಷಿತ ಆಗ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀವಿ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ ಇಡೀ ದೇಶವನ್ನ ಪೋಲರೈಸ್ ಮಾಡಿ ಅದನ್ನು ಸಾಧಿಸಕ್ಕೆ ಆಗ್ಲಿಲ್ವೋ ಆ ಸಂದರ್ಭದಲ್ಲಿ ಆ ಸಿದ್ಧಾಂತಗಳನ್ನ ಯಾವ ರೀತಿ ಹತ್ಯೆ ಮಾಡಬೇಕು ಅಂತ ಹೇಳಿ ಒಂದು ನಿರಂತರವಾಗಿ ಶತಾಯಗತಾಯ ಒಂದು ಪ್ರಯತ್ನ ನಡೀತಾ ಇದೆ.
ಈ ಪ್ರಯತ್ನ ಹೇಗೆ ಅಂತ ಹೇಳಿದ್ರೆ, ಈಗ ಉಳಿದಿರೋದು ಒಂದೇ, ನ್ಯಾಯಾಂಗದ ಮೂಲಕನೂ ಆಗ್ಬೋದು, ಪೊಲೀಸು ಆಗ್ಬೋದು, ಇಡಿ ಮೂಲಕನೂ ಆಗ್ಬೋದು, ತನಗೆ ಯಾವುದು ಬೇಕು ಅದನ್ನೆಲ್ಲ ಬಳಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಪಾತ್ರ ಈಗ ತುಂಬ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ನಮ್ಮ ಇಡೀ ರಾಜ್ಯದಲ್ಲಿ ಅಧಿವಕ್ತ ಪರಿಷತ್ ಅಂತೇಳಿ ಎಷ್ಟೊಂದು ನಿರಂತರವಾಗಿ ಎಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಬಂದು ಭಾಷಣ ಮಾಡ್ತಾರೆ ಅಧಿವಕ್ತ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ, ಮತ್ತೆ ಲೋಕಲ್ ಡಿಸ್ಟ್ರಿಕ್ಟ್ ಜಡ್ಜ್ಗಳು ಬಂದು ಭಾಷಣ ಮಾಡ್ತಾರೆ. ಅಲ್ಲಿ ನಡೆಯುವ ವಾತಾವರಣನೇ ಬಹಳ ವಿಚಿತ್ರ ಇರ್ತದೆ. ಅಲ್ಲಿ ಬೇರೆ ಯಾರಿಗೂ ಪರ್ಮಿಷನ್ ಇಲ್ಲ. ನಿರಂತರವಾಗಿ ಯಾರಿಗೆ ಅಲ್ಲಿ ಹಾಕಿ ರುಬ್ಬೋದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವರನ್ನ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಬೇಕು ಅಂಥವರನ್ನೇ ಅಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಅವರು 24x7 ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆ ಒಂದು ಜಾಗರೂಕತೆ ಬೇಕು ಅಂತ ಹೇಳಿ ನನಗೆ ಈಗ ಅನಿಸ್ತಾ ಇದೆ. ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇದ್ರ ಬಗ್ಗೆ ದಯವಿಟ್ಟು ನಮ್ಮ ಈ ಸಂಘಟಕರಾಗ್ಲಿ, ನೀವೆಲ್ಲ ಬೆಂಗಳೂರಲ್ಲಿ ಇರ್ತೀರಿ, ನಾವು ದಾವಣಗೆರೆಯಿಂದ ಬಂದಿದ್ದೀನಿ, ತಾವುಗಳು ಅದ್ರ ಬಗ್ಗೆ ಗಮನ ಕೊಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಒಂದು ಪ್ರಯತ್ನ ಮಾಡಿ ಅಂತ ನನ್ನ ಒಂದು ಅನಿಸಿಕೆ. ಈಗ ಸಿದ್ದರಾಮಯ್ಯ ಸಾಹೇಬ್ರದ್ದು ರೋಲ್ ಏನಿಲ್ಲ ಅಂತ ಹೇಳಿ ಎಲ್ರಿಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಪ್ರೇಮ ಫೆಸಿ ಮೆಟೀರಿಯಲ್ ಏನೂ ಇಲ್ಲ. ಆದ್ರೂ ಅವರು ಎಲ್ಲೋ ಸುತ್ತಿ ಬಳಸಿ ಅವರನ್ನ ಸೇರಿಸ್ತಾ ಇದ್ದಾರಂದ್ರೆ, ಈಗ ನಾನು ನಮ್ಮ HD ಕುಮಾರಸ್ವಾಮಿ ಅವರಿಗೆ ಅವರ ಅಣ್ಣನ ಮಕ್ಕಳು ಏನೇನು ಮಾಡಿದ್ರು, ಈಗ ಅವರನ್ನು ಅದರಲ್ಲಿ ಸೇರಿಸ್ಬೇಕಲ್ವ? ಹಾಗಿದ್ರೆ ಆ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಅವರನ್ನು, ಅವ್ರದ್ದು ಅದರಲ್ಲಿ ಪಿತೃ ಇರಬಹುದು ಅಂತ ಹೇಳಿ ಪ್ರಯತ್ನ ಮಾಡಬೇಕಾಗಿತ್ತು. ಎಂತ ಇದು ನ್ಯಾಯ? ನಾವು ಈಗ ಕಾರ್ಯಸನ್ನದ್ಧರಾಗಬೇಕಾಗಿದೆ. ಮತ್ತೆ ಈ ಏನು ಜಡ್ಜ್ಮೆಂಟಿನ ವಿರುದ್ಧ ಅಪೀಲ್ ಹಾಕಕ್ಕೆ ನಾವೆಲ್ಲ ನಿಂತ್ಕೊಳ್ಬೇಕಾಗಿದೆ. ಮತ್ತೆ ನಾವು ಅಲ್ಲಿ ನಮ್ಮ ವಕೀಲರು ಕೆಲವರು ಮಾತಾಡೋದನ್ನು ಕೇಳಿದ್ದೀನಿ. ನಾವು ಏನಾದರೂ ಕ್ಲಾರಿಫಿಕೇಶನ್ ಕೊಟ್ರೆ ಅವ್ರು ಹೇಳ್ತಾರೆ, ಅಲ್ರಿ ಅವರು ಡಿನೋಟಿಫೈ ಮಾಡಿದ್ದು ತಪ್ಪಲ್ವಾ, SC/ST ಪ್ರಾಪರ್ಟಿ ತಗೊಂಡಿದ್ದು ತಪ್ಪಲ್ವಾ? ಈ ರೀತಿಯ ಮಾತುಗಳು ಅಲ್ಲಲ್ಲೇ ಏನೇನೋ ಮಾಡಿ ಮಿಸ್ಗೈಡ್ ಮಾಡಿ ಪ್ರಚಾರ ಮಾಡ್ತಿರೋದು. ಒಟ್ಟು ಅಲ್ಲ, ಇಡೀ ಮೀಡಿಯಾದಲ್ಲಿ ಇದೇ ರೀತಿ ಬರ್ತಾ ಇದೆ. ಮೀಡಿಯಾ ಅಂತೂ ಇಡೀ ನಮ್ಮ ದೇಶದಲ್ಲಿ ತುಂಬಾ ಪೋಲರೈಸ್ ಮಾಡ್ತಾ ಇದೆ, ಸುಳ್ಳು ಮೀಡಿಯಾಗಳು.